ಆಯುರ್ವೇದ ಕ್ಷೇತ್ರದಲ್ಲಿ ಓದಿದ್ರೂ ಕೂಡ ಸಾಧನೆ ಮಾತ್ರ ಆಧ್ಯಾತ್ಮದ ಕಡೆಗೆ. ಜನಸೇವೆಗೆಂದೇ ಹುಟ್ಟಿರುವ ದೇವರ ಕುಲವು. ಜಗತ್ತಿನ ಮಗಾರೆ ಅವ್ರ ಹೊಟ್ಟೆ ಹುಟ್ಟಿದ್ದ ಒಂದು ಕೂಸಿದು, ಅವ್ರ ಕೂಸಾಗಿ ನೋಡ್ಕೊಳ್ಳಲು ನಾನು ಬೇಡ್ಕೊಂತ. ಆಧ್ಯಾತ್ಮಿಕತನ ತಂದು ಬೇರೆ, ಆಮೇಲೆ ಡಾಕ್ಟರ್ ಕಲಿಯಾಕತ್ತೀವ್ರಿ ಇದ್ದಿದ್ಲ. ಅವರ ಹರಿಕೆ ನಾಡನ್ನು ಬೆಳಗುವಂಥ ಸತ್ಪುತ್ರನ ಹೆತ್ತದ್ದು ದೊಡ್ಡ ಹೆಮ್ಮೆ ಅಂತ. ಇನ್ನ ಪಡ್ಕೊಂಡಿದ್ದೆ ಪುಣ್ಯ ಗಣಯ್ಯ. ಅವ್ರಿಗೆ ಉಣ್ಣು ತಿನ್ನೋ ಆಸೆ ಇದ್ದಿದ್ದಿಲ್ರಿ, ಬಟ್ಟೆ ಹಾಕೋಬೇಕನ್ನೋ ಆಸೆ ಇದ್ದಿದ್ದಿಲ್ಲ. ನಾನು ಬಡತನದಾಗ ಇರ್ತೀನಿ. ನಿನ್ನ ಮಗನು ಇವನು ಕೊಡಗೈದಾನಿ. ಅವ್ರ ಬೆಳವಣಿಗೆಗೆ ಅದೆಲ್ಲ ಶ್ರಮಿಸ್ಬೇಕು. ಇವರಲ್ಲಿ ಏನೋ ಒಂದು ಗುರುತ್ವದ ಶಕ್ತಿ ಇದೆ ಅಂತ. ಅವ್ರ ಮನೆಗೆ ಹೋದ್ರನ್ನ ದುಡ್ಡು ಕೊಡ್ತೀವಿ, ಬ್ಯಾಡ್ರಿ ನೀವು ಚಲೋ ಆಗ್ರಿ, ಊರು ಉದ್ಧಾರ ಆಗ್ಬೇಕು, ಚಲೋ ಓದ್ರಿ ಮಕ್ಕಳಿಗೆ. ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಪೀಠಾಧಿಕಾರಿಗಳಾಗಿ ಒಂದು ಅಧಿಕಾರ ಸ್ವೀಕಾರ ಮಾಡಿದ್ದು ದೊಡ್ಡ ಸಾಧನೆ, ನಮ್ಮೂರಿಗೆ ಒಂದು ಹೆಮ್ಮೆಯ ತರುವಂಥ ವಿಷಯ. ನೀನಯ್ಯ ಪುಣ್ಯಾತ್ಮ. ಆಡಿಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತೆಳೆನೀರ ತಕ್ಕೊಂಡು ಬಂಗಾರ ಮೂರೆ ತೊಳೆದೇನ ಅಂತ ಕಂದನನ್ನು ಜೋಪಾನ ಮಾಡ್ತಾರೆ ತಂದೆ ತಾಯಿಗಳು. ಆದರೆ ಮಕ್ಕಳು ಹೇಗೆ ಬೆಳಿಬೇಕು, ಬೆಳೆದರೆ ಹೀಗೆ ಬೆಳಿಬೇಕು ಅನ್ನೋದಕ್ಕೆ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ತರಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ತಂದೆ ತಾಯಿಗಳು ಸೇರಿಕೊಂಡು ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾರೆ, ಅವರು ತ್ಯಾಗವನ್ನು ಮಾಡ್ತಾರೆ. ಮಗ ತಂದೆ ತಾಯಿ ಕೊಟ್ಟಂತಹ ಸಂಸ್ಕಾರದಿಂದ, ಪಡ್ಕೊಂಡಂತಹ ಶಿಕ್ಷಣದಿಂದ ಇವತ್ತು ಹುಟ್ಟಿದ ಊರಿಗೆ ಕೀರ್ತಿ ತರೋದಲ್ಲದೆ ಆ ಮನೆತನವನ್ನು ಕೂಡ ಬೆಳಗಲಿಕ್ಕೆ ಹೊರಟಿದ್ದಾನೆ. ಕೇವಲ ಮನೆತನವನ್ನಲ್ಲ, ಇಡೀ ನಾಡಿಗೆ, ಕರುನಾಡಿಗೆ ಬೆಳಕಾಗಲಿಕ್ಕೆ ಹೊರಟಿದ್ದಾನೆ. ಅಂಥದ್ದೊಂದು ಸ್ಟೋರಿ. ಕಲಿತದ್ದು BAMS ಜೊತೆಗೆ ಸ್ನಾತಕೋತ್ತರ ಪದವಿ MD. ಆಯುರ್ವೇದ ಕ್ಷೇತ್ರದಲ್ಲಿ ಓದಿದ್ರೂ ಕೂಡ ಸಾಧನೆ ಮಾತ್ರ ಆಧ್ಯಾತ್ಮದ ಕಡೆಗೆ. ಹಾಗಿದ್ರೆ BAMS ಓದಿ ಒಂದು ಮಠದ ಪೀಠಾಧಿಪತಿಯಾಗಲಿಕ್ಕೆ ಹೊರಟಿರುವಂಥವರ ಸ್ಟೋರಿ ಇದು. ಹಾಗಿದ್ರೆ ಅವ್ರು ಯಾರು, ಯಾವ ಊರವರು, ಅವರ ತಂದೆ ತಾಯಿಗಳು ಯಾರು, ಅದನ್ನು ತೋರಿಸ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಹಾಗಿದ್ರೆ ಅದು ಯಾವ ಮಠನ, ಬನ್ನಿ ನೋಡ್ಕೊಂಡು ಬರೋಣ. ನಾನು ಹೇಳ್ತಾ ಇದ್ದೆ, ಅದು ಗದಗ ಜಿಲ್ಲೆಯ ರೋಣ ತಾಲೂಕಿನ ಕೃಷ್ಣಾಪುರ ಅನ್ನುವಂತಹ ಗ್ರಾಮ. ಆ ಗ್ರಾಮದಲ್ಲಿರುವಂತಹ ಹಿರೇಮಠ ಕುಟುಂಬದ ಬಗ್ಗೆ ಆಗಲೇ ನಾನು ಹೇಳಿದ್ದು. ಆ ಕುಟುಂಬದ ಕುಡಿಯೊಂದು ಓದಿದ್ದು BAMS MD, ಆಗಿದ್ದು ಸೇರಿದ್ದು ಆಧ್ಯಾತ್ಮಿಕ ಕ್ಷೇತ್ರ. ಬೀದರ್ ಜಿಲ್ಲೆಯ ಭಾಲ್ಕಿಯ ಪಕ್ಕಕ್ಕೆ ಬರ್ತಾ ಇರುವಂಥ ಬಾತಂಬ್ರ ಅನ್ನುವಂಥ ಅಲ್ಲಿರುವಂಥ ಮಠಕ್ಕೆ ಅವರು ಪೀಠಾಧಿಪತಿಗಳಾಗಿದ್ದಾರೆ. ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಇದೇ ಮಠದಿಂದವರು ಹಾರನಹಳ್ಳಿಯ ಕೋಡಿ ಮಠಕ್ಕೂ ಕೂಡ ಗುರುಗಳಾಗಿದ್ದರು ಅನ್ನುವಂಥ ಮಾಹಿತಿ ನಮಗಿದೀಗ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ಏನು ಈ ಮನೆತನದ ಹಿನ್ನೆಲೆ, BAMS ಓದಿ ಅವರು ಹೇಗೆ ಪೀಠಾಧಿಪತಿಗಳಾದರು, ಅದರ ಬಗ್ಗೆ ಇಲ್ಲಿನ ಹಿರಿಯನ್ನ ಮಾತನಾಡಿಸುತ್ತಾ ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಕೃಷ್ಣಾಪುರ ಗ್ರಾಮಕ್ಕೆ ಬಂದಿದ್ದೀವಿ, ಹಿರೇಮಠದ ಮುಂದೆ ನಾವು ಇದ್ದೀವಿ. ಈ ಹಿರೇಮಠದ ಕುಟುಂಬಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ, ಇಲ್ಲಿನ ಹಿರಿಯರು ಕೂಡ ಇಲ್ಲಿ ಕುಳಿತಿದ್ದಾರೆ. ಹಾಗಿದ್ರೆ ಒಬ್ಬೊಬ್ಬರನ್ನೇ ಮಾತನಾಡಿಸ್ತಾ ಹೋಗೋಣ. ಈ ಮನೆತನದ ಇತಿಹಾಸವೇನು, ಈ ಮನೆತನದ ಬಗ್ಗೆ, ಈ ಹಿರೇಮಠದ ಬಗ್ಗೆ ಇಲ್ಲಿನ ಹಿರಿಯರು ಏನು ಹೇಳ್ತಾರೆ, ಅವರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಬಹಳ ಜನ BAMS ಓದ ತಕ್ಷಣ ಡಾಕ್ಟರ್ ಆಗಬೇಕು, ದವಾಖಾನೆ ಕಟ್ಟಬೇಕು, ಹಾಸ್ಪಿಟಲ್ ಮಾಡಬೇಕು ಅಂತಾರೆ. ಆದರೆ ನಿಮ್ಮೂರಿನ ಜಂಗಮರೊಬ್ಬರು ಓದಿದ್ದು BAMS MD ಆದರೂ ಕೂಡ ಪೀಠಾಧಿಪತಿಗಳಾಗಿದ್ದಾರೆ. ಅದೆಲ್ಲವನ್ನು ನಂತರ ಮಾತನಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಈ ಮನೆತನದ ಹಿನ್ನೆಲೆ ಏನು ಅಂತ. ನಮಸ್ಕಾರ ಸರ್. ಈ ಮನೆತನದ ಹಿನ್ನೆಲೆ ಗುರುಬಸಯ್ಯ ಗಂಗಾಧರಯ್ಯರ ಮಗಳು ಗುರುಬಸಯ್ಯರು, ಅವ್ರು 6 ಜನ ತಮ್ಮಗಳು. ಅದ್ರಾಗ 3 ಜನ ಪೂರಿ ಮಠಕ್ಕಾಗ್ಯಾರ, 3 ಜನ ಸಂಸಾರಕ್ಕಾಗ್ಯಾರ. ಗುರುಬಸಯ್ಯರ ಮಕ್ಕಳು ಅಂದಾನಯ್ಯ ಮತ್ತು ಸದಾಶಿವಯ್ಯ ಅನ್ನೋರು ದಾಂಡೇಲಿ ಒಳಗೆ ಹೋಗಿ ಅಲ್ಲಿ ನೌಕರಿ ಮಾಡ್ಕೊತಿದ್ರು. ಅಂದಾನಯ್ಯ ಅನ್ನೋರು ಇದವರಾಗ ಇಲ್ಲೇ ಇದ್ಕೊಂಡು, ಅಂದಾನಯ್ಯವ್ರ ಹಿರೇಮಠ ಅವ್ರ ಮಕ್ಕಳು 3 ಜನ. ಹಿರಿಯರು ಸಂಗಯ್ಯ, 2ನೇದವರು ಶರಣಯ್ಯ, 3ನೇದವರು ಮಲ್ಲಯ್ಯ. ಈಗ ಸಂಗಯ್ಯ ಮತ್ತು ಚರ್ಮಸಮ್ಮ ದಂಪತಿಗಳ ಮಗ ಗುರುಬಸವ ಅಂತೇಳಿ ಅವ್ರ ಹೆಸರು. ಅವರು ಈಗ ಬಾತಂಬ್ರಕ್ಕೆ ಪಟ್ಟಾಭಿಷೇಕ ಆಗ್ಯಾರ. ಅವರು ಇಲ್ಲೇ BAMS ಮುಗಿಸ್ಯಾರ ಮತ್ತು MD ಓದ್ಯಾರ. ಅವರು ಮೂಲತಃ ಪರಂಪರೆ ಅವರು ವೈದ್ಯಕೀಯ ಪರಂಪರೆ ಇತ್ತು ಅವ್ರದ್ದು. ಗುರುಬಸಯ್ಯನವರು ವೈದ್ಯಕೀಯ ಒಳಗೆ ಎಕ್ಸ್ಪರ್ಟ್, ಭಾಳ ಅಗದಿ ಒಂದು ವೈದ್ಯಕೀಯವಾಗಿ ಈ ಅವ್ರ ವೈದ್ಯಕೀಯ ತಪ್ಪಲನ ಈ ಕಪ್ಪದ ಗುಡ್ಡಕ್ಕೆ ಹೋಗಿ
ಇಲ್ಲಿಂದ ನಡ್ಕೊಂಡು ಹೋಗಿ ಕಪ್ಪದ ಗುಟ್ಟಕ್ಕೆ ಹೋಗಿ ತಪ್ಪಲ ತೊಗೊಂಬಂದು ವೈದ್ಯಕೀಯ ಮಾಡಿ ಜೀವನ ಕಳೆದ್ರು. ಅವರು ವೈದ್ಯಕೀಯನ ಅವ್ರ ಮನೆತನದಿಂದ ವೈದ್ಯಕೀಯವಾಗಿ ಅವ್ರದ್ದು ಇರ್ಬೈತಿ. ಈಗ ಗುರುಬಸಯ್ಯರ ಒಡ ಹುಟ್ಟಿದವರೊಬ್ಬರು ಸ್ವಾಮಿಗಳಾಗ್ಯಾರ ರೀ. ಎಲ್ಲೇ ಈ ಇಬ್ಬರು ಶಿವಗಿ ಮಂದಿರಕ್ಕೆ ಇಬ್ಬರು ಆಗ್ಯಾರ ರೀ. ಒಬ್ಬರು ಕೊಡಿಹಳ್ಳಿಗೆ ಆಗ್ಯಾರ, ಹಾರನಹಳ್ಳಿ ಕೊಡಿಹಳ್ಳಿ ಮಠಕ್ಕೆ ಪಟ್ಟಾಭಿಷೇಕ ಆಗಿದ್ದಾರೆ ಅವ್ರಿಗೆ. ಒಬ್ಬ ಯಜಮಾನ್ರ ಮಾತಾದ್ರೆ ಇನ್ನೊಬ್ರು ಯಜಮಾನ್ರ ನಮ್ಮ ಜೊತೆಗಿದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಯಜಮಾನ್ರ, ಈ ಮನೆತನದ ಬಗ್ಗೆ ನೀವೇನು ಹೇಳ್ತೀರಿ? ಈ ಮನೆತನ ಯಾವಾಗಲೂ ವೈದ್ಯಕೀಯ ಇದರೊಳಗೆ ಬಂದದ್ದು. ಅದರ ಹಂಗೆ ಅವರು ಈ ಗುರುಬಸವ ಸ್ವಾಮಿಗಳು ಅವರು BA-MS ಮುಗಿಸ್ಕೊಂಡು ಆಮೇಲೆ MD ಮುಗಿಸ್ಕೊಂಡು ಸ್ನಾತಕೋತ್ತರ ಪದವಿ ಮುಗಿಸ್ಕೊಂಡು ಬಾತಾಂಬರ್ಕ ಪಟ್ಟಾಭಿಷೇಕ ಆಗ್ಯಾರ. ಆದರೆ ನಾವು ಹಿಂಗೆ ಇಷ್ಟು ನಾವು ಆಧ್ಯಾತ್ಮಿಕವಾಗಿ ಹೋಗ್ತಾರೋ ಇಲ್ಲ ವೈದ್ಯಕೀಯ ವೃತ್ತಿಯೊಳಗಿದ್ದ ಬಂದು ಆಧ್ಯಾತ್ಮಿಕ ಹೋಗ್ತಾರೋ ಇದೋ ಒಂದು ಆಶ್ಚರ್ಯ ನಮಗೆ. ಆದರೂ ಇದು ಒಂದು ದೊಡ್ಡ ಸಾಧನೆ, ನಮ್ಮೂರಿಗೆ ಒಂದು ಹೆಮ್ಮೆಯ ತರುವಂಥ ವಿಷಯ. ಇದು ಸಾಧನೆ ಅಂತಾರೆ. ಇನ್ನೊಬ್ಬರಿದ್ದಾರೆ ಸರ್, ತಾವೇನಂತೀರಿ? ನಮಸ್ತೆ ಸರ್. ನಮ್ಮದು ರೋಣ ತಾಲೂಕದ ಈ ಹತ್ತಿರ ಇರುವ ಚಿಕ್ಕ ಗ್ರಾಮ ಕೃಷ್ಣಾಪುರ ಅನ್ನೋದು. ಕೃಷ್ಣಾಪುರದಲ್ಲಿ ನನ್ನ ಒಂದು ನೆನಪಿನ ಇದರಿಂದ ನಾನು ಒಂದು ವಿಷಯ ಏನು ಹೇಳ್ಬೇಕಂತಂದರೆ, ಗುರುಬಸಯ್ಯ ಅಂತೇಳಿ ಒಬ್ಬರು ಅಜ್ಜರಿದ್ದರು. ಅವರು ಉದರದಲ್ಲಿ ಅಂದೈನ್ಯರಿದ್ದರು. ಅಂದೈನ್ಯರ ಒಟ್ಟಿಲಿ ಸಂಗಯ್ಯಜ್ಜ, ಶರಣಯ್ಯಜ್ಜ ಮತ್ತು ಮಲ್ಲಯ್ಯಜ್ಜ 3 ಜನ ಇವರು ಗಂಡು ಮಕ್ಕಳು. ಶರಣಯ್ಯಜ್ಜನವರು ನನ್ನ ಅಗದಿ ಆತ್ಮೀಯ ಸ್ನೇಹಿತರು. ಅವ್ರ ಹೊಟ್ಟೆಯಲ್ಲೇ ಇವು ಡಾಕ್ಟರ್ ಗುರು ಬಸವಣ್ಣವರು ನಾವು ಕೇಳ್ತಾ ಇದ್ವಿ, ಒಂದು ವೈದ್ಯಕೀಯ ವೃತ್ತಿಯನ್ನು ಓರಿಸ್ತಾರ ಅಂಥೇಳಿ. ನಾವು ಇವ್ರ ತರುವಾಯ ನಮ್ಮ ಊರಿಗೆ ಚಿಕ್ಕ ಗ್ರಾಮಕ್ಕೆ ಒಬ್ಬರು ಒಂದೇ ಹಿರೇಮಠ ಇರುವುದು. ನಮ್ಮ ಮಂಗಲ ಕಾರ್ಯಕ್ರಮ ಆಗಲಿ, ಗೃಹ ಪ್ರವೇಶ ಆಗಲಿ, ಏನೋ ಒಂದು ಶುಭ ಕಾರ್ಯಕ್ಕೆ ಒಬ್ಬರು ಅಗದಿ ಒಳ್ಳೆಯ ನಮ್ಮ ಸ್ವಾಮಿಗಳು ಬೇಕು, ಅದು ಒಂದು ತುಂಬಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇಲ್ಲ ಅಂತ ನಮ್ಮ ಊರಲ್ಲಿ ಎಲ್ಲರಿಗೂ ಜನರಲ್ಲಿ ಒಂದು ಕೊರಗೆ ಇತ್ತು ರೀ. ಇವತ್ತು ಆ ಕೊರಗನ್ನು ದೇವರು ನಮ್ಮ ಚಿಕ್ಕ ಗ್ರಾಮದಲ್ಲಿ ಆದರೂ ಕೂಡ ಅವರು ಉದರದಲ್ಲಿ ಜನಿಸಿದಂಥ ಡಾಕ್ಟರ್ ಗುರುಬಸವ ಸ್ವಾಮಿಗಳು ಇವತ್ತು ಕೃಷ್ಣಾಪುರದಿಂದ ಒಂದು ಬೀದರ್ ಜಿಲ್ಲಾ ಕೊನೆಯ ಹಂತದಲ್ಲಿ ಹೋಗಿ ಇಲ್ಲಿಂದ ಅಲ್ಲಿವರೆಗೆ ನಮ್ಮೂರು ಗ್ರಾಮದ ಒಂದು ಹೆಸರು ತಂದ್ರಲ್ಲ, ಇದು ಒಂದು ನಮ್ಮೂರದ ಒಂದು ಐತಿಹಾಸಿಕ ದಾಖಲೆ. ನಮ್ಗೆ ಸೋಮವಾರ ದಿವಸ ಎಲ್ಲ ಬರಮಾಡಿಕೊಂಡು ಅವ್ರದ್ದೊಂದು ಸಭೆಯನ್ನು ಮಾಡ್ಬೇಕಂತೇಳಿ ನಮಗೆ ಅಗದಿ ಖುಷಿ ಆಗ್ತೈತಿ. ಇದು ತುಂಬ ಆನಂದ ಬಾಷ್ಪವನ್ನು ಹಾಕ್ತಾ ಹೇಳಿದ್ರು ಅವರು. ನಮ್ದು ಬಹಳ ಸಣ್ಣ ಹಳ್ಳಿಯಿಂದ ಕರ್ನಾಟಕದ ತುದಿಲಿರುವಂಥ ಬೀದರಿಗೆ ಹೋಗಿದ್ರಲ್ಲ, ಇದು ನಮ್ಮೂರಿಗೆ ಕೀರ್ತಿ ಅಂತ ಅವ್ರು ಹೇಳ್ತಾರೆ. ಇನ್ನೊಬ್ಬರಿದ್ದಾರೆ ಯಜಮಾನರು, ಅವ್ರೇನು ಹೇಳ್ತಾರೆ ಈ ಮನೆತನದ ಬಗ್ಗೆ, ಈ ಸ್ವಾಮೀಜಿಗಳ ಬಗ್ಗೆ ತಾವೇನು ಹೇಳ್ತೀರಿ? ನಾವು ಕೇವಲ ವೈದಿಕದ ಬಗ್ಗೆ ಹೇಳ್ತೀನಿ, ಯಾಕಂದರೆ ಎಲ್ಲರೂ ಅವರು ವಿದ್ವತ್ತು ಮನೆತನದ ಬಗ್ಗೆ ಹೇಳ್ಯಾರ. ಗುರುಬಸಯ್ಯರ ಅಜ್ಜವರು ನಾನು ಹುಟ್ಟಿದ್ದು ಇದೇ ಊರು. ಗುರುಬಸಯ್ಯ ಅಜ್ಜವರು ನನಗೆ ನಾಮಕರಣ ಮಾಡ್ಯಾರ ಶಿವರಾತ್ರಿ ಇದನ್ನು ಹುಟ್ಟಿದ್ದಕ್ಕೆ ಮಲ್ಲಿಕಾರ್ಜುನ ಅಂತೇಳಿ. ಇದು ಒಂದು ಹೆಮ್ಮೆಯ ವಿಷಯ. ನೆಕ್ಸ್ಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಅವರು ಸಣ್ಣವರಿದ್ದಾಗ ಸಣ್ಣ ಮಕ್ಕಳು, ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು, ವಯಸ್ಸಾದವರು ಯಾರಿಗಾರ ಆರೋಗ್ಯ ಸರಿ ಇಲ್ಲ ಅಂದ್ರೆ ಅವರೊಂದು ಚೀಟ್ ಕೊಡ್ತಿದ್ರು, ಪುಡಿ ಚೀಟ್ ಕೊಡ್ತಿದ್ರು, ಭಸ್ಮ ಮಂತ್ರಿಸಿ ಕೊಡ್ತಿದ್ರು. ಅದನ್ನು ತೊಗೊಂಡ್ರೆ ಆಗಿದ್ದಾಗ ಯಾವ ದೊಡ್ಡ ಡಾಕ್ಟರ್ಗೂ ಬಗೆಯಿಲ್ಲಾರ್ದಂಥ ಒಂದು ರೋಗ ಅವರ ಹಸ್ತಗುಣದಿಂದ ವಾಸಿ ಆಕ್ಕಿತ್ತು. ಹೀಗಾಗಿ ನಾವು ಆ ಹಿಂದಿನ ಗುರುಬಸಯ್ಯ ಅಜ್ಜವ್ರನ್ನ ಯಾವತ್ತೂ ನೆನೆಸ್ಕೊತೀವಿ. ಸಂಗಯ್ಯನವ್ರು ಏನದಾರ ಈಗ ಅವ್ರ ಮೊಮ್ಮಗ, ಅವನ ಮುಂದೆ ಅದನ್ನ ವೈದ್ಯಕೀಯ ಪರಂಪರೆ ನೆನೆಸ್ಕೊಂತ ಬಂದರು. ಸಂಗಯ್ಯನವರು ಇಲ್ಲಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಅಂತ ಒಬ್ಬರು SP ಇದ್ದರು. ಅವ್ರ ತಾಯಿಗೆ ಆರಾಮಿಲ್ದಾಗ ಅವ್ರು ಬಂದು ಇಲ್ಲಿಗೆ ಔಷಧ ತೊಗೊಂಡು ಹೋಗಿದ್ರು, ಇವರು ಹೋಗಿ ಅಲ್ಲಿ ಔಷಧ ಕೊಟ್ಟು ಬರ್ತಿದ್ರು. ಇದು ಇವರು ಮನೆತನ ಪರಂಪರೆ. ಎಷ್ಟು ಅಂದರೆ ಈ ವೈದ್ಯಕೀಯ ವೃತ್ತಿ ಆಗಲಿ ಅಥವಾ ಸನ್ಯಾಸ ಪರಂಪರೆ ಆಗಲಿ ಈ ಹಿರೇಮಠದಲ್ಲಿ ಹಾಸುಹೊಕ್ಕಾಗಿದೆ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ. ಇನ್ನೊಬ್ಬರಿದ್ದಾರೆ, ಈಗ ಪೂಜ್ಯರು ಈಗಾಗಲೇ ಪೀಠಾಧಿಪತಿಗಳಾಗಿದ್ದಾರೆ, ನಿಮ್ಮೂರಿಗೆ ದಯಮಾಡಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಏನೇನು ಕಾರ್ಯಕ್ರಮಗಳು ಏನು ಮಾಡ್ತಾ ಇದ್ದೀರಿ ನೀವು? ನಾವು ಈಗ JS ಪಾಲ್ಟ್ರ ಅಧ್ಯಕ್ಷತೆ ಒಳಗೆ ಪುರಪ್ರವೇಶ ಮಾಡ್ತಾಯಿದ್ದೀವಿ. 23ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಎಲ್ಲ ಸ್ವಾಮಿಗಳ ಅಧ್ಯಕ್ಷತೆ ಒಳಗೆ ನಾವು ಒಂದು ಬಹಿರಂಗ ಸಭೆ ಮಾಡಿದ್ವಿ. ಆ ಪ್ರಕಾರ ನಾವು ಊಟದ ವ್ಯವಸ್ಥೆ ಆಗಲಿ ಇದನ್ನೆಲ್ಲ ಆಗಲಿ ಇಡೀ ಊರು ವತಿಯಿಂದ, ಕೃಷ್ಣಾಪುರ ವತಿಯಿಂದ ಅವ್ರನ್ನೆಲ್ಲರೂ ನಾವು ಪುರಪ್ರವೇಶ ಇಟ್ಕೊಂಡಿದ್ದೀವಿ. ಈ ವರ್ಷ ಅಜ್ಜಾರು ಬರ್ತಾರೆ, ಅಜ್ಜಾರ ಇದು ಅಧ್ಯಕ್ಷತೆ ಒಳಗೆ ಕುಂಭಮೇಳ ಮಾಡ್ತೀವಿ, ಮೆರವಣಿಗೆ ಮಾಡ್ಕೊತ ಬರ್ತೀವಿ. ಎಸ್, ಇಡೀ ಊರಿನ ಬಗ್ಗೆ ಊರಿನ ಗ್ರಾಮಸ್ಥರು, ಹಿರಿಯರು ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುಟುಂಬದ ಕುಡಿಯಿಂದ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಗೌರವ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಭಕ್ತರ ಸದಿಚ್ಛೆ ಆದರೆ, ಅವರ ಒಂದು ಸದಾಭಿಪ್ರಾಯವಾದರೆ ಸ್ವತಃ ಅವರನ್ನು ಹೆತ್ತಂಥವರು ಅವರನ್ನ ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಿ, ಇಲ್ಲಿ ಶರಣಯ್ಯ ಸ್ವಾಮೀಜಿಗಳಿದ್ದಾರೆ, ಹಾಗೆಯೇ ಚನ್ನಬಸಮ್ಮನವರಿದ್ದಾರೆ. ಅವರು ಮಗ ಇವತ್ತು ಪೂರ್ವಾಶ್ರಮ, ಇದು
ಪೂರ್ವಾಶ್ರಮ ತಂದೆ ತಾಯಿಗಳಿವರು, ಇವರನ್ನು ಮಾತನಾಡಿಸ್ತಾನ. ನಿಮ್ಮ ಮಗ ಮತ್ತು ಗುರುಬಸವ ಮಹಾಸ್ವಾಮಿಗಳಾಗಿ ಬೀದರ್ನ ಭಾತಂಬರ ಮಠಕ್ಕಾಗಿದ್ದಾರೆ. ಅವ್ರು ಸಣ್ಣವರಿದ್ದಾಗ ಹೆಂಗಿದ್ರು, ಏನಿದ್ರು, ಇವತ್ತು ಅವ್ರ ಬಗ್ಗೆ ಏನಂತೀರಿ ನೀವು? ಅವರು ಶಾಲೆ ಬಗ್ಗೆ ಒಟ್ಟು ಮಾತಾಡೋದಿಲ್ಲ, ಭಾಳ ಕಮ್ಮು ಮಾತಾಡೋದು ರೀ. ಏಟು ಆಟ ಮತ್ತು ಈಗಾಗಲೂ ಆಟ ಅದಾರ ರೀ ಅಜರವರು. ಹ್ಞೂ ರೀ. ಮತ್ತೆ ಸಣ್ಣವರಿದ್ದಾಗ ಅವ್ರು ಹೆಂಗಿದ್ರು, ಎಷ್ಟು ಜನ ಮಕ್ಕಳು, ಇವ್ರು ದೊಡ್ಡವರ ಸಣ್ಣವ್ರ? ಇಬ್ಬರು ಅವನ ಮತ್ತು ಇಲ್ಲವ್ರಿ, ಅವನ ಇಲ್ಲವ ಸಣ್ಣ ಹೋಗ್ಬೋದಲ್ರಿ. ಇಬ್ಬರು ನಂಗೆ ಮಕ್ಕಳು ಇಬ್ಬರು. ಮತ್ತು ಯಾವಾಗಲೂ ಆಟ ಆಡಿದೆವು. ಶಾಲೆ ಮತ್ತು ಬೆಂಗಳೂರು ಕಲಿಸಿದ್ವಿ, ಎಲ್ಲ ಕಲಿಸಿದ್ವಿ. ಅವರು ಅಲ್ಲೇ ಅದ್ರ ಹೇಳ್ತಿದ್ರು, ಬೆಂಗಳೂರಾಗ ನೀವು ಬರ್ರಿ ಅಣ್ಣ ಅಜರ್ ಅಂತಿದ್ರು ಅವ್ರು ನಮಗೆ ಬೆಂಗಳೂರಾಗೂ. ಮತ್ತು ನಾನು ಬೇಕಿದ್ದ ಜಾಗ ಮಾತಾಡ್ಕೊಂಬರಿ ಅವ ಅಂತ ಅವ್ರು ಅಂತಿದ್ರು ಅವರು. ಅದನ್ನು ಮತ್ತು ಇಲ್ಲೇ ಅಂತಿದ್ರು ಅವರು. ನಾನು ಇದು ಹೊರಗೆ ಎಲ್ಲಿ ಹೋಗ್ಬೇಡ್ರಿ ಆ ಥರ, ಇಲ್ಲೇ ನೀವು ಅಂತಿದ್ದೆ ಹಾಸ್ಟೆಲ್ನಾಗ. ಮತ್ತು ಅಲ್ಲೇ ಇದ್ದೆ, ಬೆಂಗಳೂರಾಗಿದ್ರು ಅವರು. ಅಲ್ಲ, ನೀವು ಅವ್ರು ಸಣ್ಣವರಿದ್ದಾಗ ಸ್ವಾಮಿ ಅಕ್ಕರ ಅಂತ ಅನ್ಸಿತ್ತ ನೀವು? ಇಲ್ಲ ಹೋಗಿದ್ದಿದ್ದಿಲ್ಲ ಅವಾಗ. ಸಣ್ಣ ತಗೊಂಡ್ರು ಇತ್ತಾಗ ಅನ್ನಕಂತ ನಿಂತ ಸ್ವಾಮಿ ಆಗ್ಬೇಕಂತ ಇತ್ತಾಗ. ಈಗ ಅಲ್ಲೇ 5 ವರ್ಷ ತೊಗೊಂಡ್ರಿ. ಈಗ 5 ವರ್ಷ ತೊಗೊಂಡ್ರಿ ಸ್ವಾಮಿ ಆಗ್ಬೇಕಂತ. ಪ್ಯಾಲ್ಟ್ರೂ ಬಿಟ್ಟ, ಎಲ್ಲ ಬಿಟ್ಟ. ಬರೀಲ್ಲ ಪಾಟಿ ಮ್ಯಾಗ ಬಿಳಿಯಲ್ಲ ಪಾಟಿ ಬಿಳಿಯಂಗೆ ಇತ್ತ ಸ್ವಾಮಿ ಆಗ್ಬೇಕಂತ. ಹ್ಞೂ ರೀ. ಏನು ಅನ್ಸುತ್ತೆ ಶಿವ ಅಂದ್ಬಿಡ್ದಾಗ. ಈಗ ಶಿವ ಅಂದ್ಬಿಟ್ರ ಎಲ್ಲ ಜಾಸ್ತಿ ಆಗತ್ತವು. ಆದ್ರೆ ನಿಂದ್ರು ದುಕ್ಕು ಅಲ್ಲೇ ಸಮಾಧಾನಕ್ಕೆ. ಎಷ್ಟು ಅವರಲ್ಲಿ ಮುಗ್ಧತೆ ಇದೆ ಅಂತ ಹೇಳಿದ್ರೆ ಯಾವುದನ್ನು ಕೂಡ ಮುಚ್ಚಿಡ್ತಾ ಇಲ್ಲ ಅವರು. ಅಷ್ಟೊಂದು ಮುಗ್ಧತೆ ಇದೆ. ಎಲ್ಲ ದಾನಗಳನ್ನು ಮಾಡಬಹುದು, ಆದರೆ ಪುತ್ರದಾನ ಮಾಡೋದಿದೆಯಲ್ಲ ತುಂಬಾ ಕಷ್ಟ. ಮಕ್ಕಳಿಲ್ಲ ಅನ್ನುವಂಥದ್ದು ಒಂದು ಕೂರಗಾದರೆ, ಮಕ್ಕಳಾದ ಮೇಲೆ ಈ ರೀತಿ ಮಕ್ಕಳು ಒಂದು ಹಂತಕ್ಕೆ ಬೆಳೆದ ಮೇಲೆ MD ಪದವಿ ಮಾಡಿದ ಮೇಲೆ ದೊಡ್ಡ ಆಸ್ಪತ್ರೆ ಕಟ್ಬೋದಿತ್ತು, ಏನೇನು ಮಾಡ್ಬೋದಿತ್ತು. ಆದರೆ ಸನ್ಯಾಸ ಅಂದರೆ ಈ ಗೃಹಸ್ಥಾಶ್ರಮವನ್ನು ತೊರೆದು ಏನು ಬ್ರಹ್ಮಚರ್ಯ ಇತ್ತು ಅದನ್ನು ನಿರಂತರಗೊಳಿಸ್ತಾ ಇದ್ದಾರಲ್ಲ, ನಿಜಕ್ಕೂ ಕೂಡ ಅವರು ಬಹಳ ಮುಗ್ಧತೆಯಿಂದ ಮಗನ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದಾರೆ. ತಾಯಿದ್ದಾರೆ, ಜನನಿನೇ ನಾವು ಮೊದಲು ದೇವರು ಅಂತ ಹೇಳ್ತೀವಿ. ಅಂತಹ ತಾಯಿ ಅವರಿಗೆ ಜನ್ಮ ಕೊಟ್ಟಂಥವ್ರು. ಅಮ್ಮ, ಇವತ್ತು ಗುರುಬಸವ ಸ್ವಾಮೀಜಿ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟಿದಂಥವ್ರು, ಏನು ಹೇಳ್ತೀವಿ ಅವ್ರ ಬಗ್ಗೆ? ಅಂದ್ರೆ ಹೆಮ್ಮೆ ಪಡಿತಿದ್ರು ನಾವು. ಅಂಥ ಮಗ ನಮ್ಮ ಹೊಟ್ಟೆ ಹುಟ್ಟಿದ್ರು ಅಂತೇಳಿ. ಅಂದ್ರೆ ಅವರು ಸಣ್ಣರತ್ತಿಗೆನ ಬಾಲ 5 ದಿವಸದ ಮಗು ಇದ್ದಾಗ ನಮ್ಮ ಮನೆಗೆ ದುದ್ನಿ ಸ್ವಾಮಿಗಳು ಅಂತ ಬರ್ತಿದ್ದಾರೆ. ನಾವೆಲ್ಲ ಅವರು ಸೇವಾ ಮಾಡ್ತಿದ್ವಿ. ಅಂದ್ರೆ 5 ದಿವಸ ಇದ್ದಾಗನ ಸ್ವಾಮೀಜಿಯವರು ನಮ್ಮ ಮನೆಗೆ ಬಂದಾಗ ಇವ್ರನ್ನ ಮಣಿ ಮೇಲೆ ಹಾಕಿದ್ವಿ. ಆಮೇಲೆ ಅವರೆಲ್ಲ ಅವ್ರ ಪಾದ ತಿನ್ನಕ್ಕೆ ಬಂದಿದ್ರು. ಬ್ಯಾಡ್ರಿ ಜರ ಪಾದಕ್ಕೆಲ್ಲ ಎಂಜಲ್ ಹತ್ತೈತಿ ಅಂತ. ಬ್ಯಾಡ, ಅವ್ರು ನಿರಂಜನ ಸ್ವರೂಪಿ ಆಗ್ತಾರೆ, ಅವ್ನು ನಿರಂಜನನ ಅಂತ ಹೆಸರಿಡು ನೀನು ಅಂತಂದು ಹೆಸರಿಟ್ಟಿದ್ರು ಅವರು. ಓಕೆ, ಅಂದ್ರೆ ಈಗ ನಮ್ಮ ಈ ವಿರಕ್ತ ಮಠಗಳ ಪರಂಪರೆಯಲ್ಲಿ ನಿರಂಜನ ಅಂತಂದ್ರೆ ತ್ಯಾಗ, ಶೂನ್ಯ ಸಿಂಹಾಸನಾಧೀಶ್ವರ ಅಂತ ಹೇಳ್ತೀವಿ. ನಿರಂಜನ ಅಧಿಕಾರ ಈಗ ಸ್ವಾಮೀಜಿಗಳಾಗೋದಕ್ಕಿಂತ ಮುಂಚೆನೆ ಹುಟ್ಟಿದಾಗಲೇ ನಿರಂಜನ ಅಂತ ಕರೆಸ್ಕೊಂಡವರು ಅಂತೇಳಿ ಹೇಳ್ತಿದ್ದಾರೆ. ಅಮ್ಮ, ಈಗ ಆ ಮಗು ಅಂದರೆ ಸಣ್ಣದಾಗಿರ್ಬೇಕು, ದೊಡ್ಡವನು ಬೆಳೀತಾ ಬೆಳೀತಾ ನಿಮ್ಮ ಜೊತೆಗೆ ಹೆಂಗಿರ್ತಿತ್ತು? ಅವರ ನಡೆ ನುಡಿಗಳು, ಆಚಾರ ವಿಚಾರಗಳು ಅವಾಗ ಹೆಂಗಿರ್ತಿತ್ತು ಅಂತ? ಒಂದು ವೆಚ್ಚ ಬ್ಯಾಡ್ರಿ, ಕರಿಗಿನೇ ಇರಲಿಲ್ಲ ನನಗೆ. ಅವ್ರು ದೊಡ್ಡಪ್ಪಗೆ ಹೇಳ್ತಿದ್ರು, ನಮ್ಮ ಮನ್ಯಾಗ ಇಲ್ಲಿ ಬಡ್ತಾನಲ್ರಿ, ಶಾಲೆ ಕಲ್ಸಕ್ಕೆ ಇರ್ತಿದ್ದಿಲ್ಲ, ಅಲ್ಲಿ ಪೇಟೆ ಒಳಗೆ ಚಲೋ ಶಾಲೆ ಕಲ್ಸ ಅಂತಂದು ಕುಷ್ಟಿಗೆ ಒಳಗೆ ಮನೆ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಅವರೆಲ್ಲ ನಿಮ್ಮ ಮಕ್ಕಳಿಗೆಲ್ಲ ಚಲೋ ಬಟ್ಟೆ ಎಲ್ಲ ತೊಗೊಂಬರ್ರಿ, ನನಗೆ ಮಾತ್ರ ಹೊಲ್ದಾಗ ಕೊಡಮ್ಮ ನೀನು, ಅದನ್ನು ಹೊಲಿ, ಅದನ್ನ ಹಾಕ್ಕೊಂಡ್ರಿ ನನಗೆ ಬೇಡ ಅಂತಾರನ, ಶಾಲೆಗಿಂದ ಹೊರಗೆ ಹಾಕ್ತಾರ ನನ್ನ, ಅದು ಹಂಗಿನ ಇರಲಮ್ಮ ನನಗೆ ಅಂತ ಅಂದ್ರೆ. 10th ಮಟ್ಟ ಕಲ್ತು ಬಂದ್ರಿ, ಎಷ್ಟೋ ಕಷ್ಟಪಟ್ಟು ನನ್ನ ಮಗ ಬಂದ್ರಿ, ನಮಗೂ ಅಕ್ಕೈತಿ ಅಂತ. ಅಷ್ಟು ಕಷ್ಟಪಟ್ಟು ಬಂದು ಸೆಕೆಂಡರಿ ಹಿಂಗೆಲ್ಲ ಮುಂದೆ ಓದ್ಬೇಕು ಅನ್ನೋದು ಅವ್ರಿಗೆ ಭಾಳ ಓದ್ಬೇಕು ಅನ್ನೋದು ಒಂದು ಹುಚ್ಚರಿ ಅವ್ರಿಗೆ. ಅವ್ರಿಗೆ ಉಣ್ಣು ತಿನ್ನೋ ಆಸೆ ಇದ್ದಿದ್ದಿಲ್ಲ ರೀ, ಬಟ್ಟೆ ಹಾಕೋಬೇಕನ್ನೋ ಆಸೆ ಇದ್ದಿದ್ದಿಲ್ಲ. ಹಿಂಗೆ ಯಾಕೆ ಮಾಡ್ತಾರೆ ಇವರು? ನಮಗೂ ಇರ್ತಿತ್ತು ರೀ ಒಳಗೆ. ಇಲ್ಲ, ನಮ್ಮ ಅಪ್ಪ ಹಾಕಿದ್ದ ಆಲದ ಮರ ನನಗಿಲ್ಲ, ನಾನು ಬಡತನದಾಗ ಇರ್ತೀನಿ, ಇದೇ ಇರಲಿ ನನಗೆ ದುಂದು ವೆಚ್ಚ ಬೇಡ. ಯಾರೋ ಭಕ್ತರನ್ನು ಅವ್ರ ಮನೆಗೆ ಹೋದ್ರೂ ದುಡ್ಡು ಕೊಡ್ತೀವಿ, ಬ್ಯಾಡ್ರಿ ನೀವು ಚಲೋ ಆಗ್ರಿ, ಭಕ್ತರು ಬೆಳೀಲಿ, ಊರು ಉದ್ಧಾರ ಆಗ್ಬೇಕು, ಚಲೋ ಓದ್ರಿ ಮಕ್ಕಳಿಗೆ. ಒಟ್ಟು ಆಧ್ಯಾತ್ಮಿಕತೆನೇ ತಂದು ಬೇರೆ. ಆಮೇಲೆ ಡಾಕ್ಟ್ರಿತಿ ಕಲಿಯಾಕತ್ತಿದ್ರಿ ಇತ್ತಿದ್ಲ. ಸೆಕೆಂಡರಿಗೆ ಹೋಗ್ಬೇಕಂದ್ರೆ ಭಾಳ ಕಷ್ಟಪಟ್ರಿ ನನ್ನ ಮಗ. 10 ರೂಪಾಯಿ ಇದ್ದಿದ್ದಿಲ್ಲ ರೀ ನಮಗೆ. 1 ವರ್ಷ ಹಿಂಗೆ ಮಲಗಿದ್ರು ನನ್ನ ಮಗ. ಯಾಕೆ ಹಿಂಗೆ ಮಲಗ್ತೀವಿ ಅಂತ ಓದಕ್ಕೆ ಹೋಗಿ ನಾನು ಒಂದು ಸಾಲಿ ಕಲಿಬೇಕಂತೀನಿ, ನಾನು ಓದ್ಸಾರಿಲ್ಲ ಅಂತ. ಆಮೇಲೆ ಮತ್ತೆ ಹೆಂಗೋ 1 ವರ್ಷ ಕಳೆದ್ರಿ, ಅತ್ಕೊಂತ ಹಂಗೆ ಹಿಂಗೆ ಮಾಡಿ ನನಗೆ ಸಲಹೆ ಮಾಡ್ಬೇಕಂದ್ರೆ ಅವ್ರ ಅಪ್ಪಂದು ಇಲ್ಲಲ್ರ ಆಸ್ತಿ. ನಿಜಕ್ಕೂ ನಮ್ಮ ಕಣ್ಣು ಅಂಚಲ್ಲಿ ನೀರು ಬರ್ತಾ ಇದೆ. ಯಾಕೆಂದರೆ ಎಷ್ಟೋ ಜನ ಮಕ್ಕಳನ್ನು, ಅದು 10 ಮಕ್ಕಳಿದ್ರೂ ಕೂಡ ಅದು ಮುತ್ತನೆಂಗೆ ಸಾಕುವಂಥ ಪ್ರಯತ್ನ ಯಾರೂ ಕೂಡ ಬಿಟ್ಟು ಕೊಡೋದಿಲ್ಲ.
ಆ ತಾಯಿ ಇವತ್ತು ಅವ್ರಿಗೆ ಒಂದ್ರ ಕಡೆ ದುಃಖ, ಇನ್ನೊಂದು ಕಡೆ ಆನಂದ ಬಾಷ್ಪ ಸುರಿಸ್ತಾ ಇದ್ದಾರೆ. ಅಮ್ಮ ಈಗ ಆ ಸಮಾಧಾನ ಮಾಡ್ಕೊಳ್ಬೇಕು, ಯಾಕೆಂದರೆ ಮಗನನ್ನು ಜಗತ್ತಿನ ಮಗನಾಗಿದ್ದಾನೆ. ನಿಮ್ಮಂಥ ಹಲವಾರು ತಾಯಿ ಆಶೀರ್ವಾದ ಅವ್ರಿಗೆ ಆಗ್ತಾ ಇದೆ, ಮತ್ತು ಅವರು ಕೂಡ ಆಶೀರ್ವಾದ ಮಾಡುವಂಥ ಸ್ಥಾನದಲ್ಲಿ ಹೋಗ್ತಾ ಇದ್ದಾರೆ. ನೀವು ಅವ್ರು ಪಟ್ಟಂಥ ಕಷ್ಟವನ್ನು ಬಿಚ್ಚಿ ಹಿಡಿಸ್ಬೇಕಾದ್ರೆ ಕೇಳೋರಿಗೆಲ್ಲ ದುಃಖ ಅನ್ಸುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಈ ಪರಂಪರೆ ಬೆಳಗ್ತಾರಲ್ಲ, ಅದ್ರ ಬಗ್ಗೆ ಏನಂತೀರಿ ನೀವು? ಅದ್ರ ಬಗ್ಗೆ ತುಂಬ ಹೆಮ್ಮೆ ರೀ. ನಮ್ಮ ಇಂಥ ಬಡತನದಾಗ ಹುಟ್ಟಿ ಇಂಥ ಭಕ್ತರದ್ದು ಎಲ್ಲ ಭಕ್ತರು ಜಗಜ್ಯೋತಿಯಾಗಿ ಬೆಳೆಸಕತ್ತಾರ. ಅದ ಒಂದು ದೊಡ್ಡ ಬೆಳಕು ನಮ್ಮ ಊರಿಗೆ ಕೀರ್ತಿ ತಂದ್ರೆ. ಆಮೇಲೆ ಸಾಲಿ ಕಲ್ತಾಗಿಲ್ಲ ಅಂದ್ರೆ ನಮ್ಮ ತಂಗಿಯರೆಲ್ಲ ಕೊಟ್ಟು ಎಲ್ಲ ಸಹಾಯ ಮಾಡಿದಾರೆ, ಕಲಿಸಿದ್ರು 1 ವರ್ಷ. ಆಮೇಲೆ ನಮ್ಮ ಮನ್ಯಾಗ ಅಣ್ಣ ತಮ್ಮಗಳು ಅವ್ರಿಗೆ ಎಷ್ಟೋ ಸಾಕು ಸಾಲಿ ಮುಂದೆ ಅವ್ರೇನು ಕಲ್ತು ಏನು ಉದ್ಧಾರ ಮಾಡೋದೈತಿ ಅಂದ್ರೆ ಅವ್ರು ನಮ್ಮ ಅಂತ ಇವ್ರು ನಮ್ಮ ಮನೆಯಾರ ಅಂತ ಅವ್ರೇನು ನಾನು ಕಲಿಬೇಕು, ಮುಂದೆ ಹೋಗ್ಬೇಕು. ಊಟ ಕೊಡ್ಲಿಕ್ರೆ ನನಗೆ ಪರವಾಗಿಲ್ಲಮ್ಮ, ನಾ ಊಟ ಮಾಡಪ್ಪಿ ಅಂತೀನಿ. ಅವ್ರು ಊಟನ ಜೀವನ ಅಲ್ಲಮ್ಮ ನಂದು. ಉಣ್ಕೊಂತ ಕುಂತ್ರೆ ನಾನು ಯಾರು ನೋಡೋರಿಲ್ಲ. ಊಟನ ಜೀವನ ಅಲ್ಲ, ಮತ್ತೆ ಸಿಗ್ತೈತೆ ಮುಂದೆ ಊಟ. ಬದುಕಾಗಿ ಊಟ ಬೇಡ ನನಗೆ. ನೀವು ಊಟ ಅನ್ಬೇಡ, ಏನಿರ್ತೈತೆ ಮನ್ಯಾಗ ಅವ್ರ ಅಪ್ಪಾಜಿ ತಂದಿದ್ದ ಭಕ್ತರು ಕೊಟ್ಟಿದ್ದು ಹಿಟ್ಟು ತೊಗೊಂಡ ನನಗೆ ರೊಟ್ಟಿ ಮಾಡಿಕೊಡು ನೀನು. ನಮಗೇನು ಭೃಷ್ಟಾನ ಬೇಡ, ನಮ್ಗೆ ನಾಷ್ಟ ಬೇಡ ನನಗಂತಿದ್ದಾರೆ. ಒಂದು ಬಡ ಜಂಗಮರ ಕುಟುಂಬದಲ್ಲಿ ಜನಿಸಿದಂಥ ವ್ಯಕ್ತಿ ಇವತ್ತು ಇಡೀ ನಾಡನ್ನು ಆಧ್ಯಾತ್ಮಿಕತೆಯಿಂದ ಶ್ರೀಮಂತ ಮಾಡಲಿಕ್ಕೆ ಹೊರಟಿದ್ದಾರೆ. ನೀವು ಒಬ್ಬರು ಹಡದ ತಾಯಿ ಆದರೆ ಬಡದ ತಾಯಿ ಆಗಲಿಕ್ಕೆ ಜಗತ್ತು ರೆಡಿಯಾಗಿದೆ. ಅದು ಭಾಳ ದೊಡ್ಡ ಹೇಗಿರಬೇಕು ನಿಮ್ಮ ಹಾರೈಕೆ? ಹೆಂಗಿರ್ಬೇಕು, ಜಗತ್ತಿಗೆ ಬೆಳಕಾಗಿ ಎಲ್ಲರಿಗೆ ಮುತ್ತಾಗಿರ್ಬೇಕ್ರಿ. ಎಲ್ಲರಿಗೆ ನಮ್ಮ ಗುರು ಅಂದ್ರೆ ಹೆಂಗಿರ್ಬೇಕಂದ್ರೆ ಹಂಗೆ ಅವರು ಜಗತ್ತಿಗೆ ತೋರಿಸ್ಕೊಡ್ಬೇಕ್ರಿ. ಎಲ್ಲರದ್ದು ಹೆಮ್ಮೆ, ಎಲ್ಲರದ್ದು ಆಶೀರ್ವಾದದಿಂದ ಯಾವುದೋ ಚಿಕ್ಕಿ ಬರ್ಲಾರ್ದಂಗೆ, ಅವ್ರಿಗೆ ಯಾವುದೋ ಕುಂದು ಕೊರತೆ ಬರ್ಲಾರ್ದಂಗೆ ಚಂದಾಗ ಜಗಜ್ಯೋತಿಯಾಗಿ ಬೆಳಗ್ಲಿ. ಜಗತ್ತಿನ ಮಗಾರೇ ಅವ್ರ ಹೊಟ್ಟೆ ಹುಟ್ಟಿದ್ದ ಒಂದು ಕೂಸಿದು, ಅವ್ರ ಕೂಸಾಗಿ ನೋಡ್ಕೊಳ್ಳಿ ಅಂತ ನಾನು ಬೇಡ್ಕೊಂತೀನಿ. ನಿಜ ಕೂಡ ಮಾತುಗಳು ಹೊರಡ್ತಾ ಇಲ್ಲ. ಯಾಕೆಂದರೆ ಒಬ್ಬ ತಾಯಿ ತೊಟ್ಟಿಲೊಳಗೆ ಹಾಕಿ ತೂಗುದಾಕೆ, ಆಡಿಸಿ ಎತ್ತಿ ಬೆಳೆಸದಾಕೆ, ಒಂದು ತುತ್ತಿಲ್ಲದಾಗೂ ಕೂಡ ಸಹನೆಯಿಂದ ಸಲುವುದಾಕೆ, ಆಕೆ ಮಾತುಗಳನ್ನು ಕೇಳಿದಾಗ ನಮಗೆ ಕೂಡ ಮಾತುಗಳು ಹೊರಡ್ತಾ ಇಲ್ಲ. ಆದಾಗ್ಯೂ ಇಲ್ಲೊಬ್ಬರು ಹಿರಿಯರಿದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಇವರು ಕೂಡ ಅಧ್ಯಾತ್ಮದಲ್ಲಿ ಇರ್ತಾರೆ, GS ಪಾಟೀಲ್ ಒಡನಾಡಿಗಳು. ಈ ಕಾರ್ಯಕ್ರಮದಲ್ಲಿ ನಂದು ಕೂಡ ಒಂದು ಸೇವೆ ಇರಲಿ ಅಂತ ಬಯಸುವಂಥವ್ರು. ನೀವೇನಂತೀರಿ ಯಜಮಾನ್ರೆ? ಎಲ್ಲರಿಗೂ ನಮಸ್ಕಾರ. ಗುರು ಪರಂಪರೆ ತಪೋಬರದ ಮನೆಯಿಂದ ಒಂದು ಹುಟ್ಟಿದ ಮಗು ರಾಜ್ಯದ ಕೊನೆಯ ಬೌಂಡ್ರಿಯಲ್ಲಿ ಒಂದು ಮಠಕ್ಕೆ ಇಷ್ಟೊಂದು ಪ್ರಭಾವಿ ಮಠಕ್ಕಾಗಿ ತಂದೆ ತಾಯಿಗಳ ಆಶೀರ್ವಾದ ಹೇಗಿದೆ ಅಂದರೆ ತಾಯಿ ಆಶೀರ್ವಾದ, ಅವರ ಹರಿಕೆ ನಾಡನ್ನು ಬೆಳಗುವಂಥ ಸತ್ಪುತ್ರನ ಹೆತ್ತದ್ದು ದೊಡ್ಡ ಹೆಮ್ಮೆ ಅಂತ ಅನ್ನುವಂಥ ಸ್ಥಿತಿಯೊಳಗೆ ಆ ಹಾರೈಕೆ ಕೊಟ್ಟರು. ಗುರು ಸಿಗೋದು ದುರ್ಲಭ, ಸಿಕ್ಕ ಮ್ಯಾಗ ಎಲ್ಲ ಸುಲಭ ಅನ್ನೋದಕ್ಕೆ ನೀವು ಪುರಪ್ರವೇಶ ಮಾಡಿಸುವುದು ಇಷ್ಟೊಂದು ಅದ್ಧೂರಿಯಾಗಿ ಮಾಡುವುದು ನಮಗೆಲ್ಲ ಭಾಳ ಹೆಮ್ಮೆ ಅನಿಸುತ್ತೆ. ಜೊತೆಗೆ ಆ ತಾಯಿಯ ಆಶೀರ್ವಾದ, ತಂದೆ ತಾಯಿಯ ಗುರು ಹಿರಿಯರು ಇವತ್ತು ತೋರುತ್ತಿರುವ ಪುರಪ್ರವೇಶಕ್ಕೆ ಸನ್ಮಾನ್ಯ ಶ್ರೀ GS ಪಾಟೀಲ್ ಅಧ್ಯಕ್ಷತೆಯಲ್ಲಿ ಸಾಗೋದು ಒಂದು ಹೆಮ್ಮೆಯ ವಿಷಯ. ಅದು ರೋಣ ತಾಲೂಕು ಅಂದ್ರೆ ಒಂದು ಹೆಮ್ಮೆಯ ಕಾರಣ. ಅಂದ್ರೆ ಇಲ್ಲಿ ರೋಣ ತಾಲೂಕಿಗೆ ಎಂತೆಂಥ ಮಹಾತ್ಮರು ಹುಟ್ಟ್ಯಾರ, ಅವೆಲ್ಲ ಹೆಸರು ಹೇಳಿದ್ರಂದ್ರೆ ನಾಡಿಗೆ ಪಂಚತಂತ್ರಗಳು ಅಂಥೇಳಿ ಒಂದು ಏನಿರುತ್ತೆ ಇವತ್ತು ಹುಟ್ಟೈತೆ ಅಂತಂದ್ರೆ ಅದು ಎಷ್ಟೋ ಭಾಷೆದಾಗ ಆಗೈತಿ. ಅದು ರೋಣ ತಾಲೂಕು. ದೊಡ್ಡ ದೊಡ್ಡ ಕವಿಗಳು, ತಪಸ್ವಿಗಳೆಲ್ಲ ಹುಟ್ಟಿದ ನಾಡು ಮತ್ತು ದಾನ ಧರ್ಮಕ್ಕೆ ಹೆಸರುವಾಸಿಯಾದಂಥ ಈ ತಾಲೂಕಿನಲ್ಲಿ ಇಂಥ ಒಂದು ಸತ್ಪುತ್ರ ನಾಡಿಗೆ ಒಂದು ಒಳ್ಳೆಯ ಹೆಸರು ತರುವಂಥವ್ರು ಆಗಲಿ ಅಂತ ಎಲ್ಲರ ಹರಿಕೆಯೊಂದಿಗೆ ನನ್ನೂ 2 ಮಾತುಗಳನ್ನು ಅವರ ಅದಕ್ಕೆ ಅರ್ಪಿಸ್ತಾ ಇದ್ದೀನಿ. ಇಷ್ಟು ಜನ ಹಿರಿಯರು ಮಾತಾಡಿದರು, ಅವರ ತಂದೆ ತಾಯಿಗಳು ಮಾತಾಡಿದರು. ಅವರೆಲ್ಲರದ್ದು ಬಯಕೆ ಒಂದೇ, ಈ ಹಿರೇಮಠ ಏನಿದೆ ನಿಜಕ್ಕೂ ಕೂಡ ಈ ಹಿಂದೆಯೂ ಇಲ್ಲಿ ನಾವು ನೋಡಬಹುದು, ಗದ್ದಿಗೆ ಕಾಣಿಸ್ತಾ ಇದೆ ಒಳಗಡೆ. ಈ ಹಿಂದೆ ಕೂಡ ಈ ಮಠದಿಂದ ಸಾಕಷ್ಟು ಮಹಿಮಾ ಪುರುಷರಾಗಿದ್ದಾರೆ. ನಾಡಿನ ಪ್ರಖ್ಯಾತಿಯನ್ನು ಪಡೆದಿರುವಂಥ ಮಠ ಅಂದ್ರೆ ಅದು ಕೋಡಿಹಳ್ಳಿಯ ಮಠ. ಅಂಥ ಮಠಕ್ಕೂ ಕೂಡ ಕೊಡುಗೆಯನ್ನು ಕೊಟ್ಟಿರುವಂಥ ಈ ಮನೆತನ ಇದೆಲ್ಲ ನಿಜಕ್ಕೂ ಕೂಡ ಇದು ಗದಗ ಜಿಲ್ಲೆಗೆ ಶ್ರೇಯಸ್ಸನ್ನು ತರುವಂಥ ಸಂಗತಿ. ಜೊತೆಗೆ ಭಾಲ್ಕಿ ಅಂತಂದ್ರೆ ಅಲ್ಲಿಯ ಪಟ್ಟದ್ದೇವರು, ಈ ನಾಡಿನೊಳಗೆ ಆಧ್ಯಾತ್ಮಿಕ ಶ್ರೀಮಂತಿಕೆ ಮೇರುಮಣಿ ಅಂತಿದ್ದಂಥವರು, ಅಂಥವರ ಸಂಪರ್ಕ ಸಹಯೋಗಕ್ಕೆ ಈ ಪೂಜ್ಯರು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅದು ಗದಗ ಜಿಲ್ಲೆಯ ಕರ್ತಾಪುರದ ಒಂದು ಕೀರ್ತಿಯೇ ಸರಿ ಅಂತ. ಭಾತಂಬರ ಮಠಕ್ಕೆ ಪೀಠಾಧಿಪತಿಗಳಾಗಿರುವಂಥ ಪೂಜ್ಯ ಗುರುಬಸವ ಮಹಾಸ್ವಾಮಿಗಳವರ ಚಿಕ್ಕಮ್ಮನವರು, ಅಂದರೆ ಅವರ ಪೂರ್ವಾಶ್ರಮದ ತಾಯಿಯ ಸಹೋದರಿ ನಮ್ಮ ಜೊತೆಗಿದ್ದಾರೆ. ಅವರ ಹಿನ್ನೆಲೆಯನ್ನು ಒಂದಷ್ಟು ಕೇಳೋಣ. ಅಮ್ಮ, ಈಗ ಈ ಕಡೆಯಿಂದಂತೂ ಈ ಹಿರೇಮಠದಿಂದ ಹಲವಾರು ಜನ ಸ್ವಾಮೀಜಿಗಳಾಗಿದ್ದಾರೆ, ನಾಡನ್ನು ಬೆಳಗಿದ್ದಾರೆ.
ವೈದಿಕ ಪರಂಪರೆ ಕೂಡ ಇದೆ, ವೈದ್ಯಕೀಯ ಪರಂಪರೆ ಕೂಡ ಇದೆ. ನಿಮ್ಮ ಸೈಡು ಅಂತಂದರೆ ಈಗ ಅವರ ತಾಯಿ ಸೈಡ್ ಯಾವ ರೀತಿ ಹಿನ್ನೆಲೆ ಇದೆ, ಏನು ಹೇಳ್ತೀರಿ? ನಮಸ್ಕಾರ. ನಮ್ಮ ಕಡೆ ನಾವು ಅವ್ರ ಕಡೆ ಹಂಗೆ ಅವ್ರ ತಂದೆ ಕಡೆಯಿಂದ ಹೆಂಗೆ ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಆಗ್ಯಾರಲ್ರಿ, ಅವ್ರ ತಾಯಿ ಕಡೆ ಅಂದ್ರೆ ನಮ್ಮ ಕಡೆನೂ ಗೊಗ್ಗೇಳಿ ಅಜ್ಜಾರ್ದು ಈ ಫೋಟೋ ನೋಡಿರಲ್ಲ, ಅವ್ರು ಗೊಗ್ಗೇಳಿದ ದೊಡ್ಡ ಪಟ್ಟದ್ದೇವ್ರಿ ಅವ್ರು ಅವ್ರೂ ನಮ್ಮ ವಂಶಸ್ಥರೇ. ನಮ್ಮ ತಂದೆ ಚಿಕ್ಕಪ್ಪ ಆಗ್ಬೇಕ್ರಿ ಅವರು. ಈಗ ಸದ್ಯ ಇರೋರು ನಮ್ಮ ಅಪ್ಪಾರ ಚೊಚ್ಚಲ ಮಗ ರೀ. ಈಗ ಸದ್ಯ ಗುರುಗಳು ಅದಾರಲ್ರಿ, ಗೊಗ್ಗೇಳಿ ಪಟ್ಟಾಧ್ಯಕ್ಷರು, ಅವ್ರು ನಮ್ಮ ತಂದೆಯವ್ರ ಚೊಚ್ಚಲ ಮಗ ರೀ. ಆಮೇಲೆ ಈಗ ನಮ್ಮ ಅಪ್ಪಾರನೂ ಅನುಗ್ರಹ ಜಡೆ ಶಾಂತಲಿಂಗೇಶ್ವರ ಶಿವಗಳು ಅಂದ್ವಲ್ರಿ, ಅವ್ರ ಕಡೆನ ಅನುಗ್ರಹ ತೊಗೊಂಡವ್ರೆ. ಈಗ ಸನ್ಯಾಸಿಗಳು ಅಂತಿರಲ್ಲ ನೀವು, ಸ್ವಾಮಿಗಳ ಆಗದು ಹೇಳಿ ಕಾಳಾಕತ್ತಿದ್ಲಲ್ರಿ, ಅವ್ರದ್ದು ಜೀವನ ಭಾಳ ಕಷ್ಟ ಇರ್ತೈತಿ. ಸಂಸಾರಿಗಳಕ್ಕಿಂತನೂ ಕಷ್ಟ ಅವ್ರು ಸನ್ಯಾಸಿಗಳಿಗೆ. ಒಟ್ಟು ಎಲ್ಲನೂ A to Z ಅವ್ರಿಗೆ ಭಾಳ ಕಷ್ಟ ಇರ್ತಾರೆ. ಊಟದ್ದಷ್ಟೇ ಅಲ್ಲ, ಒಟ್ಟು ಹೊರಗೆಲ್ಲನೂ ನೋಡಿ ಇವ್ರದ್ದು ಒಂದೇ ಸಂಸಾರದ್ದು ಇರ್ತೈತಿ. ನಮ್ಮ ಸಂಸಾರಿಗಳಿಗೆ ಅವ್ರಿಗೆ ಎಷ್ಟು ನಗು ನಮ್ಮ ಅಜ್ಜಾರ್ದೆಲ್ಲ ಅಲ್ಲಿ ನೋಡ್ತೀವಲ್ರ, ಅವ್ರದ್ದು ಎಷ್ಟು ಮಂದಿ ಎಲ್ಲ ಅವ್ರದ್ದೆಲ್ಲನೂ ಬಂದು ಅವ್ರಿಗೆ ಹೇಳ್ತಾರಲ್ಲ, ಅವ್ರದ್ದೆಲ್ಲನೂ ನೋಡ್ಬೇಕಲ್ರ. ಹಂಗೆ ಒಟ್ಟು ಅವ್ರ ಸನ್ಯಾಸಿಗಳ್ದೂ ಕಷ್ಟ ಇರ್ತೈತಿ ಅಂತ ಹೇಳಿದೆ. ಅಂದ್ರೆ ನಮ್ಮ ತಾಯಿ ಅವ್ರ ತಾಯಿ ಕಡೆಯಿಂದನೂ ಇವ್ರದ್ದು ಸ್ವಾಮಿಗಳ ಪರಂಪರೆನ ಐತ್ರಿ ಅವ್ರಿಗೆ ಅಂತ ಹೇಳೋದು. ಆಮೇಲೆ ಅವ್ರು ಸಣ್ಣರಿದ್ದಾಗಿಂದ ಹೇಳ್ಬೇಕಂದ್ರೆ ನಂಗೆ ಗೊಗ್ಗೇಳಿ ಅಂತ ಹೇಳಿದಲ್ರಿ, ಅಲ್ಲೆಲ್ಲ ನಾವು ರಜಾ ಬದುಕಳು ನಮ್ಮ ಮಗ ರೀ, ನಮ್ಮ ಅಣ್ಣನ ಮಗ ಗುರು ಬಸವ, ಅವ್ರ ತಮ್ಮ ಪ್ರಶಾಂತ, ಇನ್ನೂ ಸ್ವಲ್ಪ ಅಜ್ಜಾರ ಕಡೆ ಎಲ್ಲ ರಜಾ ಬಂದಂದ್ರೆ ಒಂದು ತಿಂಗಳು ನಾವೆಲ್ಲ ಅಲ್ಲೇ ಇರೋರು. ಆಮೇಲೆ ಅವ್ರು ಸಣ್ಣ ಹುಡ್ರಂಗೆ ಇವರೆಲ್ಲ ಹುಡುಗರೆಲ್ಲ ಹುಡುಗಾರ ಒಟ್ಟು ಹಿಂಗೆ ಆಟ ಆಡಕ್ಕೆ ಹೋಗ್ತಿರೋದು. ಅವ್ರ ಗುರುಬಸ ಮಾತ್ರ ಸ್ವಲ್ಪ ಓದೋದು, ಇವ್ರಿಗೆ ಯಾರು ಸ್ವಾಮಿಗಳು ಬಂದ್ರು ನೋಡ್ಕೊಳೋದು. ಸಣ್ಣ ವಯಸ್ಸಿನಾಗ ನಾವು ನಮ್ಮ ಗೊಗ್ಗೇಳಿ ಅಜ್ಜಾರ್ದು 1ನೇ ವರ್ಷದ ಪುಣ್ಯತಿಥಿ ಇತ್ತು. ಎಲ್ಲ ಮಠದಾಗ ಎಲ್ಲರೂ ಮಲ್ಕೊಂಡಿದ್ರು. ಅಷ್ಟೊತ್ತಿಗೆ ಒಬ್ಬರು ಸ್ವಾಮಿಗಳು ಬಂದರು, ಜಡೆ ಅಜ್ಜಾರು ಬಂದರು. ಎಲ್ಲ ಹುಡುಗರು ಮಲ್ಕೊಂಡಿದ್ರು. 8-10 ವರ್ಷದಾಗ ಇದ್ರು ಅವ್ರು ಗುರುಬಸವ. ಎಲ್ಲರೂ ಮಲ್ಕೊಂಡಿದ್ರು, ದೊಡ್ಡವರು ಮಲ್ಕೊಂಡಿದ್ರು. ಅವಾಗ ತಾನು ಹೋಗಿ ಸ್ನಾನ ಮಾಡಿ ಅವ್ರಿಗೆ ಪೂಜೆಗೆ ರೆಡಿ ಮಾಡಿ ಪೂಜೆ ಮಾಡಿಸಿ ಅವ್ರದ್ದು ಪ್ರಸಾದ ಮಟ್ಟ ಅಲ್ಲೇ ಕುತ್ಕೊಂಡು ಅಂದ್ರೆ ಅವ್ರದ್ದು ಅವಾಗಿಂದನೇ ಸ್ವಲ್ಪ ಲಕ್ಷ್ಯ ಆ ಕಡೆ ಇತ್ತು. ಹಿಂಗೆ ಮುಂದೆ ಆಗೋದಂತ ಸೂಚನೆ ನಂಗೆ ಅನಿಸ್ತಿತ್ತು. ಅವಾಗಿಂದನೂ ಒಂಥರ ಅವ್ರ ಲಕ್ಷಣ ಹಂಗಿತ್ತು. ಸ್ವಾಮಿಗಳಾಗದ ಆಟ ಆಡ್ತಿರ್ಬೇಕಾದ್ರೆ ಹಿಂಗೆ ಹುಡುಗ ಹಿಂಗೆ ನಮ್ಮ ಹುಡ್ರೆಲ್ಲ ಹಿಂಗೆ ಸ್ವಲ್ಪ ಎಲ್ಲರ ಜೊತೆ ಹೆಂಗೆ ಹುಡುಗಾರ ಕಡೆ ಹಿಂಗೆಲ್ಲ ಇದಲ್ಲ, ಅವ್ರು ಸ್ವಲ್ಪ ಹಂಗೆ ಬೆರೀತಿರ್ಲಿಲ್ಲ. ಹಂಗೆ ಗಂಭೀರವಾಗಿ. ಆಮೇಲೆ ಓದೋದು. ಆಮೇಲೆ ಶಂಭು ಅಜ್ಜಾರ ಅಂತೇಳಿ ಜಡೆ ಅಜ್ಜಾರ ರೀ, ಜಡೆ ಶಾಂತಲಿಂಗೇಶ ಅಜ್ಜಾರ, ಅವ್ರ ಕಡೆ ಹಿಂಗೆ ಒಟ್ಟು ಕೇಳೋದು, ಒಟ್ಟು ತಿಳ್ಕೊಳೋದು ಭಾಳ, ಅವ್ರು ಜ್ಞಾನ ಭಾಳ ರೀ. ಆಮೇಲೆ ಗೊಗ್ಗೇಳಿ ಪಟ್ಟಿದ್ದೇವ್ರು ಅಂತೇಳಿ ಅವ್ರ ಕಡೆ ಅವ್ರು ನಾವೆಲ್ಲ ನೋಡ್ತಿದ್ವಲ್ಲ. ಒಟ್ಟು ಏನೇನ್ರ ಇವರೆಲ್ಲ ಆಟ ಆಡೋದಿತ್ತಂದ್ರೆ ಅವ್ರದ್ದು ಆಟ ಆಡೋದಿಲ್ಲ. ಒಟ್ಟು ಏನೇನ್ರ ಕೇಳೋದು, ಪ್ರಶ್ನೆ ಕೇಳೋದು, ತಿಳ್ಕೊಳೋದು, ಆಮೇಲೆ ಓದೋದು. ಒಟ್ಟು ಓದೋದು. ಇವ್ರಿಗೆಲ್ಲ ಬೈಯೋದು, ಆಂಟಿ ಓದಂತೇಳ, ಪ್ರಶಾಂತ್ ಓದಂತೇಳ, ಗುರು ಓದಂತ, ಒಟ್ಟು ಓದೋದು ಭಾಳ ಹಿಂಗೆ ಓದ್ಬೇಕು ಅನ್ನೋದು ಭಾಳ. ಒಟ್ಟು ಹಿಂಗೆ ಬೇರೆ ಇದ್ರು. ಸ್ವಲ್ಪ ಅಧ್ಯಾತ್ಮ ಅವಾಗಿಂದನೇ ಇತ್ತು ಮೊದಲು. ಆಮೇಲೆ ಅವಾಗಿಂದನೇ ಇತ್ತು. ಆಮೇಲೆ ನಮಗೆಲ್ಲ ಸ್ವಲ್ಪ ಹಿಂಗೇನ್ರ ಆರಾಮ. ಈಗ ಡಾಕ್ಟ್ರ್ ಆದಮೇಲೆ ಹಿಂಗೆ ಸ್ವಲ್ಪ ಹಿಂಗೇನ್ರ ಆಗೈತೆ ಗುರು ಅಂತ ಫೋನ್ ಮಾಡಿಕೊಳ್ಳೆ ಒಂದು ಸಲ ಫೋನ್ ಮಾಡಿರಿ ಸಾಕು. ಏನೇನು ಔಷಧಿ ಹೇಳೋದೆಲ್ಲ ಹೇಳಿ ಮತ್ತೆ ಫೋನ್ ಮಾಡೋದು. ಮತ್ತು ಆಂಟಿ ತೊಗೊಂಡಿಲ್ಲ ಅಂತ ತೊಗೊಳಂಗಿಲ್ಲ, ಸ್ವಲ್ಪ ಅಲಕ್ಷ್ಯ ಮಾಡ್ತೀವಲ್ಲ. ನಮ್ಮ ತಂಗಿನೋ ಅಕ್ಕಿಗಿನೋ ಒಟ್ಟು ಹೇಳಿದ ಕೂಡಲೇ ಆಂಟಿ ತೊಗೊಂಡಿಲ್ಲ ಅಂತ ಫೋನ್ ಮಾಡಿ ಕೇಳ್ಬೇಕು ಅಷ್ಟು ಐತೆ. ಇದು ಅವರ ಚಿಕ್ಕಮ್ಮನವ್ರ ಮಾತು. ಅಂದರೆ ಅವರ ಪೂರ್ವಾಶ್ರಮ ಚಿಕ್ಕಮ್ಮನವರು ಬಾಲ್ಯದಲ್ಲಿದ್ದರೂ ಕೂಡ ಬೆಳೆಯುವ ಸಿರಿ ಮೊಳಕೆಯಲ್ಲಿಯೇ ಅನ್ನುವ ಹಾಗೆ ಆಗಲೇ ಅವರಿಗೆ ಶಿವಯೋಗಿಯ ಎಲ್ಲ ಲಕ್ಷಣಗಳಿದ್ವು. ಎಲ್ಲರೊಳಗಿದ್ರೂ ಕೂಡ ಎಲ್ಲರಂತಿರಲಿಲ್ಲ, ಅವರು ಬೇರೆಯೇ ಆಗಿದ್ರು ಅನ್ನುವಂಥ ಮಾತು ಅವ್ರದ್ದಾಗಿದೆ. ಹಾಗಿದ್ರೆ ಬನ್ನಿ, ಇನ್ನೊಬ್ರು ಹಿರಿಯರಿದ್ದಾರೆ, ಮಾತನಾಡ್ಸ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ಇಷ್ಟೊತ್ತು ಅವರ ಪೂರ್ವಾಶ್ರಮದ ಇತಿಹಾಸವನ್ನು, ಹಿನ್ನೆಲೆಯನ್ನು ನಾವೆಲ್ಲ ನೋಡ್ಕೊಂಡು ಬಂದ್ವಿ. ಹಾಗಿದ್ರೆ ಗುರುಬಸವ ಮಹಾಸ್ವಾಮಿಗಳು ಆಯುರ್ವೇದ ಕಾಲೇಜಿನಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳುವಾಗ ಅವರು ಹೇಗಿದ್ರು, ನಂತರದಲ್ಲಿ ಅವರು ಓದ್ತಾ ಇರಬೇಕಾದ್ರೆ, ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಯಾವ ರೀತಿಯಾಗಿ ಗುರುಗಳ ಜೊತೆಗೆ ಅವರ ನಡೆನುಡಿಗಿತ್ತು, ಆಚಾರ ವಿಚಾರಗಳಿದ್ವು, ಇದನ್ನು ಮಾತನಾಡಲಿಕ್ಕೆ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಆಯುರ್ವೇದ ಮಹಾವಿದ್ಯಾಲಯ ಏನು ರೋಣದಲ್ಲಿದೆ ಆ ಕಾಲೇಜಿನ ಪ್ರಿನ್ಸಿಪಲ್ ನಮ್ಮ ಜೊತೆಗಿದ್ದಾರೆ IB ಕೋರಿಶೆಟ್ಟಿ ಗುರುಗಳು. ಅವ್ರನ್ನ ಮಾತನಾಡಿಸೋಣ. ಗುರುಗಳೇ, ಗುರುಬಸವ ಮಹಾಸ್ವಾಮಿಗಳು ಇವತ್ತು ನಿರಂಜನ ಪೀಠದ ಶೂನ್ಯ ಸಿಂಹಾಸನಾಧೀಶ್ವರರಾಗಿದ್ದಾರೆ. ಅಂದೊಂದು ದಿನ ಕಲೀಲಿಕ್ಕೆ ಬಂದಂಥವರು, ಕಲಿಕಾರ್ಥಿಯಾಗಿ ಬಂದಂಥವರು, ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡ್ತಾ ನಿಮ್ಮೊಂದಿಗೆ ಅವರು ಇದ್ಕೊಂಡೇ ಇವತ್ತು ಶಿವಯೋಗಿಗಳಾಗಿದ್ದಾರೆ, ವಿರಕ್ತ ಮಠದ ಪೂಜ್ಯರಾಗಿದ್ದಾರೆ. ಅವತ್ತು ನೀವು ಅವರಿಗೆ ವಿದ್ಯೆಯನ್ನು ಕೊಟ್ಟಿದ್ದೀರಿ, ವಿದ್ಯಾಗುರುಗಳಾಗಿದ್ದೀರಿ. ಇವತ್ತು ನಾಡಿನ ಗುರುಗಳು ಅವರಾಗಿದ್ದಾರೆ. ತಮಗೇನು ಅನಿಸ್ತಾ ಇದೆ? ಅವತ್ತು ಹೇಗಿದ್ರು, ಇವತ್ತು ನಿಮಗೇನು ಅನಿಸ್ತಾ ಇದೆ? ಪೂಜ್ಯ ಶ್ರೀ ಜಗದ್ಗುರು ಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ನಮ್ಮ ಬಾಲ್ಕಿ ತಾಲೂಕಿನ ಬಾತಂಬ್ರದ ನಿರಂಜನ ಮಠದ
ಪೀಠಾಧೀಶರು ಆಗಿರುವಂಥ ಸಂಗತಿ ಬಹಳ ಹೆಮ್ಮೆಯ ವಿಷಯ. ಅವರು 2015ರಲ್ಲಿ ಏನು ಪದವಿ ಕೋರ್ಸ್ಗಾಗಿ ಇಲ್ಲಿ ಸೇರಿಕೊಂಡ್ರು. ಆವಾಗಲೇ ಅವರ ಫೋಟೋವನ್ನು ನೋಡಿ ನಾನು ಅಂದ್ಕೊಂಡಿದ್ದೆ, ಅವರ ತೇಜಸ್ಸು, ಅವರ ಓಜಸ್ಸನ್ನು ನೋಡಿ ನನಗನ್ನಿಸಿತ್ತು ಮುಂದೊಂದು ದಿನ ಇವರು ಮಹಾನ್ ವ್ಯಕ್ತಿಗಳಾಗ್ತಾರೆ, ಗುರುಗಳ ಶಕ್ತಿ ಅವರಲ್ಲಿದೆ ಅಂತ ಹೇಳಿ ನನಗೆ ಅನಿಸಿತ್ತು. ಅದೇ ರೀತಿಯಾಗಿ ವರ್ಷದಿಂದ ವರ್ಷಕ್ಕೆ ಅವರ ನಡೆ ನುಡಿ ಆಚಾರ ವಿಚಾರ ಬೇರೆಯೇ ಇತ್ತು. ನಾವೆಲ್ಲ ಮಾತಾಡ್ತಾ ಇದ್ವಿ, ಇವರಲ್ಲಿ ಏನೋ ಒಂದು ಗುರುತ್ವದ ಶಕ್ತಿ ಇದೆ ಅಂಥೇಳಿ. ಅದು ಇವತ್ತು ಸತ್ಯವಾಗಿದೆ. ಈಗ ನಮ್ಮಲ್ಲಿ ಅವರು ಪದವಿ ಕೋರ್ಸನ್ನು BAMS 2015ರಲ್ಲಿ ಸೇರಿಕೊಂಡ್ರು. ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಇಲ್ಲೇ, ಅದು ವಿಶೇಷ ಅಂತಂದರೆ ನಾನೇ ಅವರ ಗೈಡ್ ಅಂತೀರಿ, ಮಾರ್ಗದರ್ಶಕನಾಗಿ ಇರುವಂಥದ್ದು ಭಾಳ ಹೆಮ್ಮೆಯ ವಿಷಯ. ಅವರು ಪಂಚಕರ್ಮ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದ್ದಾರೆ. ಈ ಭಾಗಕ್ಕೆ, ಕೃಷ್ಣಾಪುರ ಹಾಗೂ ರೋಣಕ್ಕೆ ಅದೊಂದು ಗೌರವ ಮತ್ತು ಹೆಮ್ಮೆಯ ವಿಷಯ. ಅವರು ಈ ನಾಡಿಗೆ, ಕನ್ನಡ ನಾಡಿಗೆ ತಮ್ಮ ಆಧ್ಯಾತ್ಮದ ಸೇವೆಯೊಂದಿಗೆ, ಯಾಕಂದರೆ ನಾವು ಅಲ್ಲಿ ಸಾಕ್ಷಿಯಾಗಿದ್ವಿ ಅದು ಪಟ್ಟಾಧಿಕಾರಕ್ಕೆ, ಆ ಒಂದು ಶ್ರೀಮಠ ಆಧ್ಯಾತ್ಮ ಹಾಗೂ ಅನ್ನದಾಸೋಹಕ್ಕೆ ಶ್ರೇಷ್ಠವಾದಂಥ ಮಠ. ಇವತ್ತು ಇವರು ಸ್ನಾತಕೋತ್ತರ ಪದವಿಯನ್ನು ಆಯುರ್ವೇದ ಕ್ಷೇತ್ರದಲ್ಲಿ ಹೊಂದಿರೋದ್ರಿಂದ ನಮಗನ್ಸುತ್ತೆ ಆಧ್ಯಾತ್ಮದ ಜೊತೆಗೆ ಅನ್ನದಾಸೋಹದ ಜೊತೆಗೆ ಅವರು ಆರೋಗ್ಯ ಸೇವೆಯನ್ನು ಕೂಡ ಮಾಡಿ ಅಲ್ಲಿನ ಜನರ ಮಾನಸಿಕ ಆರೋಗ್ಯವನ್ನು ಹಾಗೂ ಶಾರೀರಿಕ ಆರೋಗ್ಯವನ್ನು ಕಾಪಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ಇರ್ತಾರಂತ ಹೇಳಿ ನಮಗನ್ನಿಸ್ತದೆ. ಈ ಒಂದು ಅಧ್ಯಾತ್ಮ ಸೇವೆ, ಆರೋಗ್ಯ ಸೇವೆ ಆ ನಾಡಿಗೆ, ಆ ನಾಡಿನ ಜನತೆಗೆ ಸಿಗಲಿ, ಆ ಪರಂಪರೆ ಮುಂದುವರಿಲಿ ಅಂತ ಹೇಳಿ ನಾವು ನಮ್ಮ ಪ್ರತಿಷ್ಠಿತ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಘನಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ GS ಪಾಟೀಲ್ ಅವರ ಪರವಾಗಿ, ಎಲ್ಲ ಗೌರವಾನ್ವಿತ ಆಡಳಿತ ಮಂಡಳಿಯವರ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿಯವರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಭಕ್ತಿಪೂರ್ವಕವಾಗಿ ಶುಭ ಹಾರೈಸ್ತೇನೆ. ಬಹಳ ಒಳ್ಳೆಯ ಆಚಾರ ವಿಚಾರ, ಅವ್ರದ್ದೊಂದು ಡಿಫ್ರೆಂಟ್ ಇದು ಕ್ಯಾರೆಕ್ಟರು. ಆಮೇಲೆ ಅವರು ರಿಸರ್ಚ್ ಬಗ್ಗೆ, ಸಂಶೋಧನೆ ಬಗ್ಗೆ ಇಷ್ಟು ಆಸಕ್ತಿ ಇತ್ತಲ್ಲ, BAMS ಫಸ್ಟ್ ಇಯರ್ದಿಂದನೇ ಅವರಿಗೆ ಬಹಳಷ್ಟು ಆಸಕ್ತಿ ಇತ್ತು. ಆಮೇಲೆ ನೂರಾರು ಈಗ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ಗಳನ್ನು ಅಟೆಂಡ್ ಆದಂಥ ಕೀರ್ತಿ ಅವರು. ಬಹಳಷ್ಟು ವರ್ಕ್ಶಾಪ್ಗಳನ್ನು, ಸೆಮಿನಾರ್ಗಳನ್ನು ಅಟೆಂಡ್ ಆಗಿದ್ದಾರೆ. ಆ ಮೂಲಕವಾಗಿ ಅವರಲ್ಲಿ ಸಂಶೋಧನಾತ್ಮಕ ಭಾವನೆ ಹೆಚ್ಚಿತ್ತು. ಆಮೇಲೆ ಭಾಳ ಸೀದಾ ಸಾದಾ ವ್ಯಕ್ತಿತ್ವ, ಯಾವ ಗೊಡುಗೂ ಹೋಗಿಲ್ಲ, ತಾವೇನು ತಮ್ಮ ಓದೇನು ಆ ರೀತಿಯಾಗಿ ಬೆಳ್ಕೊಂಡು ಬಂದವರು. ಇಲ್ಲಿ ಸ್ನಾತಕೋತ್ತರ ಪದವಿಯಲ್ಲೂ ಸಹಿತ ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಶ್ರದ್ಧೆಯಿಂದ ಈ ಆಯುರ್ವೇದ ಕ್ಷೇತ್ರದಲ್ಲಿ ತಮ್ಮ ಜ್ಞಾನವನ್ನು ಸಂಪಾದಿಸಿದ್ದಾರೆ. ಅವರ ಗುರುಗಳಾಗಿರುವಂತಹ IV ಕೋರಿಶೆಟ್ಟಿ ಅವರು ಹೇಳ್ತಕ್ಕಂತಹ ಮಾತು, ಅವರು ಕಲಿಯುವಂತಹ ಸಂದರ್ಭದಲ್ಲೂ ಕೂಡ ಸರಳತೆಯನ್ನು ಹೊಂದಿದ್ದರು, ಸಾಮಾನ್ಯರಾಗಿದ್ದರು, ಸಹಜತೆಯಿಂದ ಇಲ್ಲಿ ತಮ್ಮ ಸಹಪಾಠಿಗಳ ಜೊತೆ ಕಲಿತಿದ್ರು ಅಂತ. ಅಂದರೆ ಅವರ ನಡೆ ನುಡಿಗಳು ಅವರು ಓದುವಾಗಲೇ ಹೇಗಿತ್ತು ಅನ್ನುವಂಥದ್ದನ್ನು ಅವರು ಬಹಳಷ್ಟು ಮಾರ್ಮಿಕವಾದ ವಿಚಾರ ಹಂಚಿಕೊಂಡಿದ್ದಾರೆ. ಜೊತೆಗೆ ಆ ಅಧ್ಯಯನ ಹೇಗಿತ್ತು ತದೇಕಚಿತ್ತದ ಇಟ್ಕೊಂಡು ಅಂತಾರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಈ ಆಯುರ್ವೇದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸೆಮಿನಾರ್ಗಳು ಕೂಡ ಅವರು ಭಾಗಿಯಾಗ್ತಾ ಇದ್ರು. ಅಂದರೆ ಮುಂಚೆ ಹೇಳ್ತಾ ಇದ್ರು ಗುರುಗಳು ಭವರೋಗ ವೈದ್ಯರಾಗಿರಬೇಕು ಅನ್ನುವಂಥ ಮಾತುಗಳನ್ನೆಲ್ಲ ನಾವು ಕೇಳ್ತಾ ಇದ್ವಿ. ಕಲಿಗಾಲದಲ್ಲೂ ಕೂಡ ಗುರು ಭವರೋಗವನ್ನು ಕಳೆಯಬಲ್ಲ ಅನ್ನೋದಕ್ಕೆ ಗುರು ಬಸವ ಮಹಾಸ್ವಾಮಿಗಳು ಸಾಕ್ಷಿಯಾಗ್ತಾರೆ ಅನ್ನುವಂಥದ್ದು ಅವರ ಮಾತು. ಹಾಗಿದ್ರೆ ಮುಂದೆ ಈ ಸಂಸ್ಥೆಯ ಅಧ್ಯಕ್ಷರ ನಮ್ಮ ಜೊತೆ ಮಾತನಾಡ್ತಾರೆ, ಅವರೇನು ಹೇಳ್ತಾರೆ ಕೇಳೋಣ. ನಾನು ಹೇಳ್ತಾ ಇದ್ದೆ, ಗುರುಬಸವ ಮಹಾಸ್ವಾಮಿಗಳು ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಶಿವಯೋಗಿ ಪರಂಪರೆಯ ವಿರಕ್ತ ಮಠದ ಶೂನ್ಯ ಸಿಂಹಾಸನಾಧೀಶ್ವರರಾಗಿ ನಾಡನ್ನು ಬೆಳಗಿಸುತ್ತಿದ್ದಾರೆ. ಹಾಗಿದ್ರೆ ಇವರು ಕಲಿತಿರುವಂತಹ ರಾಜೀವ್ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯದ ಆ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಜೊತೆಗೆ ರೋಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಇವತ್ತು ತಮ್ಮ ಸಂಸ್ಥೆಯಲ್ಲಿ ಓದಿರುವಂಥ, ಅಧ್ಯಯನ ಮಾಡಿರುವಂಥ ವ್ಯಕ್ತಿಯನ್ನು ಇಡೀ ನಾಡೆ ನಮಿಸ್ತಾ ಇದೆ, ಧನ್ಯತಾ ಭಾವವನ್ನು ವ್ಯಕ್ತಪಡಿಸ್ತಾ ಇದೆ. ಆ ಬಗ್ಗೆ ನೇರವಾಗಿ ಅವರ ಅಭಿಪ್ರಾಯಗಳನ್ನು ಪಡೆದುಕೊಳ್ಳೋಣ. ಸರ್ ನಮಸ್ತೆ. ಸರ್, ಇವತ್ತು ನಿಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು
ಆಯುರ್ವೇದ ಪದವಿಯನ್ನು ಹೊಂದಿದ್ದಾರೆ. ಸ್ನಾತಕೋತ್ತರ ಪದವಿಯಲ್ಲೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ. ಅನೇಕ ಜನ ಹಾಸ್ಪಿಟಲ್ಗಳನ್ನು ಕಟ್ಟಿಕೊಂಡಿರ್ಬೋದು, ಮತ್ತೊಂದಷ್ಟು ಜನ ಕಾರ್ಪೊರೇಟ್ ಲೆವೆಲ್ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಆದರೆ ಒಬ್ಬ ಯತಿವರ್ಯರಾಗಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇವತ್ತು ಗುರುಬಸವ ಸ್ವಾಮಿಗಳು ಮಿಂಚ್ತಾ ಇದ್ದಾರೆ. ಈ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಇವತ್ತು ಮೊದಲೇದಾಗಿ ನಮ್ಮ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯಾಗಿ ಮತ್ತು ಅದರಲ್ಲಿ ವಿಶೇಷವಾಗಿ ನೀವು ಹೇಳ್ದಂಗೆ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿ ಇವತ್ತು ಹಲವಾರು ಶ್ರೀಗಳ ಮನಸ್ಸನ್ನು ಗೆದ್ದಂಥವ್ರು ಮತ್ತು ಅದರಂಗ ನಡೆದಂಥವ್ರು ಇವತ್ತು ಒಂದು ದೊಡ್ಡ ಪೀಠಕ್ಕೆ ಅವರು ಪೂಜ್ಯರಾಗಿದ್ದಾರೆ. ಅದು ನಮಗೆಲ್ಲ ಮೊದಲ ಭಾಳ ಅಭಿಮಾನ ನಮ್ಗೆ ತರ್ತಾ ಇದೆ. ಅವರು ಯಾವಾಗಲೂ, ಯಾಕಂದ್ರೆ ಅವರು ಜನಿಸಿದ ಊರು ಕೃಷ್ಣಾಪುರ, ಯಾವಾಗಲೂ ಅವರು ಆ ಮನೆತನ ಮತ್ತು ಅವರ ತಂದೆ ತಾಯಿ ಎಲ್ಲರೂ ನಾವು ಭಾಳ ಸಮೀಪದಿಂದ ಕಂಡಂಥವ್ರು. ಆ ವಿಚಾರವಾಗಿ ಇವತ್ತು ಅವರು ನಮ್ಮ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಆಗಿದೆ. ಅದು ಪ್ರವೇಶ ಪಡೆದ ಮೇಲೆ ಭಾಳಷ್ಟು ಅವ್ರ ಹತ್ರ ಇರ್ತಕ್ಕಂಥ ವಿಚಾರಗಳು, ಕೇವಲ ಒಬ್ಬ ಆಯುರ್ವೇದಿಕ್ ವೈದ್ಯ ಆಗಬೇಕು ಅನ್ನೋ ವಿಚಾರ ಅವ್ರ ಹತ್ರ ಇದ್ದಿಲ್ಲ. ಅವಾಗಾದರೂ ಕೂಡ ಭಾಳ ಪ್ರೀತಿ, ವಿಶ್ವಾಸ ಮತ್ತು ಸಹನೆ ಇವೆಲ್ಲ ವಿಚಾರಗಳನ್ನು ಹೊಂದಿದ್ದರು. ಅಂಥವರು ಭಾಳ ಕಷ್ಟಪಟ್ಟು ನಮ್ಮ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಇಲ್ಲಿ ಅವ್ರು BMS ಪದವಿಯನ್ನು ಮುಗಿಸಿದ್ರು. ಮತ್ತು ಇಲ್ಲೇ PGನೂ ಮಾಡ್ತೀನಿ ಅನ್ನೋ ವಿಚಾರ ಕೂಡ ಹೇಳಿದಾಗ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿವಿ. ಅವರು ಇಲ್ಲೇ ಅಭ್ಯಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಇವರು ನಮ್ಮ ಪ್ರಾಚಾರ್ಯ ಆಗಲಿ, ನಮ್ಮ ಎಲ್ಲ ಸಂಸ್ಥೆ ನಿರ್ದೇಶಕ ಮಂಡಳಿಯವರಾಗಲಿ, ಚೇರ್ಮನ್ರಾಗಲಿ ಈ ಆಧ್ಯಾತ್ಮದ ವಿಚಾರಗಳನ್ನು ಬಹುಶಃ ಇವರು ಅಷ್ಟು ಗಮನಿಸಲಿರಲಿಲ್ಲ. ಅದಕ್ಕೆ ಅಂಥದ್ರಲ್ಲಿಯೂ ಕೂಡ ಮುಖ್ಯ ಪಾತ್ರವನ್ನು ವಹಿಸಿ ಇಲ್ಲಿ ಶಾಂತಿ, ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಿದಂಥ ಪೂಜ್ಯರವರು. ಅಂಥವ್ರು ಇವತ್ತು ಈ ನಾಡಿನಲ್ಲಿ ಒಬ್ಬ ಪೂಜ್ಯರಾಗಿ ತಮ್ಮ ಆಧ್ಯಾತ್ಮಿಕ ಜೀವನವನ್ನು ಇವತ್ತು ಈ ಸಮಾಜಕ್ಕೆ ಅರ್ಪಣೆ ಮಾಡಬೇಕನ್ನೋ ವಿಚಾರದಲ್ಲಿ ಇವತ್ತು ಅವರು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಬಹುಶಃ ಅಂಥ ಒಂದು ನಿರ್ಧಾರ ಅವರ ತಂದೆ ತಾಯಿ ಕಷ್ಟ ಅನ್ನಿಸ್ತೈತೆ ಮತ್ತು ಸಮಾಜಕ್ಕೂ ಕೂಡ. ಆದರೆ ಅವರು ಕೂಡ ಒಪ್ಪಿಕೊಂಡು ಅವರು ಇಲ್ಲಿ ಮಾರ್ಗದಲ್ಲಿ ಏನು ಅವ್ರಿಗೆ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ರೆ ನಿಜವಾಗಿಯೂ ಆ ತಂದೆ ತಾಯಿಯವರು ಕೂಡ ಭಾಳ ಶ್ರೇಷ್ಠರು ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕೆ ನಾವೆಲ್ಲ ಇಷ್ಟೇ ಇವತ್ತು ಅವ್ರನ್ನ ಪುರಪ್ರವೇಶ ಮಾಡ್ತಾ ಇದ್ದಾರೆ. ಅವ್ರನ್ನ ನಾವೆಲ್ಲ ಭಾಳ ಗೌರವದಿಂದ ನಾಳೆ ನಾವೆಲ್ಲ ಅವ್ರಿಗೆ ಬರಮಾಡ್ಕೊತಾ ಇದ್ವಿ. ಮತ್ತು ಅದ್ರ ಜೊತೆಗೆ ಅಷ್ಟೇ ನಾವೆಲ್ಲ ಜನರ ಹತ್ರ, ಭಕ್ತರ ಹತ್ರ ನಮ್ಮ ಕರ್ತವ್ಯ ಒಬ್ಬ ಸಮಾಜವನ್ನು ತೆರೆದು ಬಂದು, ಇದು ಮನೆತನವನ್ನು ತೆರೆದು ಬಂದು ಸಮಾಜಕ್ಕೆ ತಮ್ಮನ್ನು ತಾವು ಅರ್ಪಣೆ ಮಾಡಿಕೊಂಡಂಥ ಪೂಜ್ಯರು, ಅವ್ರ ಬಗ್ಗೆಯೂ ನಾವೆಲ್ಲ ಹೆಚ್ಚು ಗಮನ ಇತ್ತು. ಅವ್ರ ಬೆಳವಣಿಗೆಗೆ ನಾವೆಲ್ಲ ಶ್ರಮಿಸಬೇಕು, ಪಾತ್ರ ಆಗಬೇಕು ಅನ್ನೋ ವಿಚಾರವನ್ನು ನಾವೆಲ್ಲ ಮಾಡಬೇಕಾಗಿದೆ. ಇವತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಈ ಮೌನ ಸ್ವಾಮೀಜಿಯವರು, ಜಡೇಶಾಂತಲಿಂಗೇಶ್ವರ ಸ್ವಾಮೀಜಿಯವರು, ಅವರು ಶಿಷ್ಯರಾಗಿ ಮೊದಲು ಬಂದರು. ಅವರು ಅವ್ರ ಮೇಲೆ ಭಾಳ ಅಪಾರವಾದಂಥ ಒಂದು ಪ್ರೀತಿ ವಿಶ್ವಾಸಗೊಂಡು
ಅವ್ರ ಮನಸ್ಸನ್ನು ಮೊದಲು ಗೆದ್ದರು. ಬಹುಶಃ ಅವ್ರ ಮಾರ್ಗದರ್ಶನ ಮತ್ತು ಅವ್ರ ಜೊತೆ ಇರತಕ್ಕಂಥ ಒಡನಾಟ ಇಂಥ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ ಅನ್ನೋ ಮಾತು ಇವತ್ತು. ಯಾಕಂದರೆ ಜಡೆ ಶಾಂತಲಿಂಗ ಮಹಾಸ್ವಾಮಿಗಳು ಎಲ್ಲರಿಗೂ ಆ ವಿಚಾರವನ್ನು ಅವರು ಎಂದೂ ದಾರಿ ಅರ್ದಿಲ್ಲ. ಅವರು ಇಂಥ ಸೂಕ್ಷ್ಮ ವಿಚಾರಧಾರಿಯನ್ನು ಅರ್ಥಕೊಂಡು ಆ ರೀತಿಯ ಒಂದು ಆಶೀರ್ವಾದ ಕೂಡ ಮಾಡಿದ್ದಾರೆ. ಅಂಥವ್ರ ಮಾರ್ಗದರ್ಶನದಲ್ಲಿ ಅವರೆಲ್ಲ ಬೆಳೆದಿದ್ದಾರೆ. ಖಡಾಖಂಡಿತವಾಗಿ ಅವರ ಹಿರಿತನದಲ್ಲಿ, ಅವ್ರ ಮಾರ್ಗದರ್ಶನದಲ್ಲಿ ಈ ಏನು ಇವತ್ತು ವಿಶೇಷವಾಗಿ ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ, ಸಾಮಾಜಿಕ ಕಾರ್ಯ, ಅನೇಕ ಇವತ್ತಿನ ಸಂದರ್ಭದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು, ಹೊಸ ಹೊಸ ವಿಚಾರಗಳನ್ನು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ, ಆ ವಿಚಾರದಲ್ಲಿ ಅವರೆಲ್ಲ ಮುಂದೆ ಬರ್ತಾರೆ ಅಂಥೇಳಿ, ಈ ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಅಂಥೇಳಿ ಭಾವಿಸಿ ನಾನು ಎರಡು ಮಾತು. GS ಪಾಟೀಲ್ರು ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ, ರೋಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ, ಅದಕ್ಕಿಂತೂ ಮಿಗಿಲಾಗಿ ಆ ಕುಟುಂಬದ ನಿಕಟವರ್ತಿಗಳಾಗಿ ಅವರಿದ್ದಾರೆ ಅನ್ನುವಂತಹ ಮಾತುಗಳನ್ನಾಡಿದರು. ಆ ತಂದೆ ತಾಯಿಗಳ ಪರಿಚಿತರಾಗಿದ್ದಾರೆ, ಗ್ರಾಮದ ಬಗ್ಗೆ ಅವ್ರಿಗೆ ಗೊತ್ತಿದೆ. ಅವ್ರ ಮಾತು ಹೇಳಿದರು, ಎಷ್ಟೋ ಜನ ಪದವಿಗಳನ್ನು ಪೂರೈಸಿದ ಬಳಿಕ ಆಸ್ಪತ್ರೆಯನ್ನು ತೆರಿಬೇಕು, ಮದುವೆಯಾಗಿ ಈ ರೀತಿ ಇರಬೇಕು, ಮತ್ತಷ್ಟು ಜನರಿಗೆ ಉದ್ಯೋಗವನ್ನು ಕೊಡಬೇಕು ಅಂತ ಹೇಳಿದರೆ, ಸನಾತನ ಹಿಂದೂ ಪರಂಪರೆಯ 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಆಶ್ರಮ ಅತ್ಯಂತ ಶ್ರೇಷ್ಠ ಅನಿಸುತ್ತೆ. ಇದೆಲ್ಲ ಪದವಿ ಪುರಸ್ಕಾರಗಳಿದ್ದಾಗ್ಯೂ ಕೂಡ ಆ ಥರದ್ದನ್ನು ಸ್ವೀಕಾರ ಮಾಡಿದ್ದಾರಲ್ಲ, ನಿಜಕ್ಕೂ ಅದರ ಶ್ರೇಯಸ್ಸು ದೊಡ್ಡದು ಅನ್ನುವಂಥ ಮಾತು ಅವ್ರದ್ದಾದರೆ, ಇನ್ನು ಆಯುರ್ವೇದ ಮಹಾವಿದ್ಯಾಲಯದ ಚೇರ್ಮನ್ರಾಗಿ ಕೆಲಸ ಮಾಡ್ತಾ ಇರುವಂಥ IS ಪಾಟೀಲರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಏನು ಹೇಳ್ತಾರೆ ಈ ಬಗ್ಗೆ ಮಾತನಾಡೋಣ. ಸರಿಗ ನಿಮ್ಮ ಮಹಾವಿದ್ಯಾಲಯದಲ್ಲಿ ಅನೇಕ ಜನ ಓದಿದ್ದಾರೆ. ಈ ಸನ್ಯಾಸತ್ವ, ಅದರಲ್ಲೂ ಕೂಡ ವಿರಕ್ತ ಪರಂಪರೆ ಇದೆ ಅಲ್ವಾ, ಎಲ್ಲವನ್ನು ಕೂಡ ತ್ಯಾಗ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿರುವಂಥ ಮಾತಲ್ಲ. ಆಗಲೇ GS ಪಾಟೀಲ್ ಸರ್ ಹೇಳ್ತಾ ಇದ್ರು ಜಡಶಾಂತ ಲಿಂಗ ಮಹಾಸ್ವಾಮಿಗಳ ಬಗ್ಗೆ, ಮೌನಯೋಗಿಗಳ ಬಗ್ಗೆ. ಅವರಂತೂ ಕೂಡ ಈ ಚಿನ್ಮಯ ಅನುಗ್ರಹವನ್ನು ಕರುಣಿಸಿದ್ರೆ ಇಷ್ಟೊಂದು ಕಷ್ಟಕರ ಅಂತ ಹೇಳಿದರೆ ಆ ಸಾಧನ ಬಹು ಕಷ್ಟ. ಅಂಥದ್ದನ್ನು ಇವರು ಇವತ್ತು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರೆ ತುಂಬಾ ಸವಾಲಿದೆ ಅವ್ರ ಮುಂದೆ. ಆ ನಿಟ್ಟಿನಲ್ಲಿ ತಮ್ಮ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗ ಇವತ್ತು ನಾಡಿನ ಗುರುಗಳಾಗಿದ್ದಾರೆ, ಏನು ಹೇಳ್ತಿರ್ತಾವು? ಈ ನಾಡಿಗೆಲ್ಲ ವಿಶೇಷವಾಗಿ ಇಡೀ ಉತ್ತರ ಕರ್ನಾಟಕಕ್ಕೆ, ಅದರಲ್ಲಿ ವಿಶೇಷವಾಗಿ ನಮ್ಮ ರೋಣ ತಾಲೂಕಿನ ಕೃಷ್ಣಾಪುರ ಗ್ರಾಮದ ಒಬ್ಬ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಇವತ್ತಿನ ದಿವಸ ಬಾಲ್ಕಿ ಮತ್ತು ಬೀದರ್, ಬಾತ್ರಾಂಬ 3 ಮಠಗಳ ಪೀಠಾಧಿಕಾರಿಗಳಾಗಿ ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದು ಈ ನಮ್ಮ ನಾಡಿಗೆಲ್ಲ ಬಹಳ ಸಂತೋಷ ಮತ್ತು ಹೆಮ್ಮೆ ವಿಷಯ. ಅವರು ನಮ್ಮ ಕಾಲೇಜಿನಲ್ಲಿ ವಿದ್ಯಾರ್ಥಿ BMS ಕಾಲೇಜ್, ನಮ್ಮ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆಯ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಅವರು BMS ಓದುವಾಗಲೇ ನನಗೆ ಅವ್ರ ಬಗ್ಗೆ ತುಂಬ ಪರಿಚಯ ಇತ್ತು. ಯಾವಾಗಲೂ ಆ ಮನುಷ್ಯ ಇವತ್ತು ಈ ಆರೋಗ್ಯ ವೈದ್ಯಕೀಯ ಶಿಕ್ಷಣ ಜೊತೆಗೆ ಯಾವಾಗಲೂ ಕೂಡ ಇವತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಹೊರತಿದ್ದರು. ಇವತ್ತು ನಾ ಏನಾದರೂ ಕೂಡ ಈ ಸಮಾಜಕ್ಕೆ, ಇವತ್ತು ನಿಜವಾಗಲೂ ಸಮಾಜಕ್ಕೆ ಏನು ಬೇಕಾಗಿದೆ ಅಂದರೆ ಒಬ್ಬ ಧರ್ಮಗುರುಗಳು, ಒಬ್ಬ ಗುರುಗಳು ಆಗಬೇಕಂದ್ರೆ ಇವತ್ತು ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಧರ್ಮದ ಬಗ್ಗೆ ಜನರಿಗೆ ವಿಶೇಷವಾದಂಥ ಜ್ಞಾನವಂತ ಕೊಡೋರು ಇವತ್ತು ಪೀಠಾಧಿಪತಿಗಳಾದರೆ ಇವತ್ತು ಸಮಾಜಕ್ಕೆ ಭಾಳ ಒಳ್ಳೆಯದಾಗತ್ತೆ. ಸಮಾಜವನ್ನು ನಾವು ಇವತ್ತು ತಿದ್ದಬೇಕು. ಇವತ್ತು ಆರೋಗ್ಯಕ್ಕೆ ಕೂಡ ಅಷ್ಟೇ ಮಹತ್ವ ಇದೆ. ಅಂಥದ್ರಲ್ಲಿ ಇವತ್ತೊಬ್ಬ BMS ಪದವೀಧರ, ಆಯುರ್ವೇದ ಪದವೀಧರ ಇವತ್ತು ಸನ್ಯಾಸಿ ಸ್ವೀಕಾರ ಮಾಡಿದ್ದು ನೋಡಿ ಇವತ್ತು ದೊಡ್ಡ ಮಠಕ್ಕೆ ಇವತ್ತು ಪೀಠಾಧಿಪತಿಗಳಾಗಿದ್ದಾರೆ. ಅವರಿಂದ ಇಡೀ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಭಾವನೆ ಮತ್ತು ನಮಗೆಲ್ಲ ಭಾಳ ಹೆಮ್ಮೆ. ಅದರಲ್ಲಿ ವಿಶೇಷವಾಗಿ ನಮ್ಮೂರವರು ಕೃಷ್ಣಾಪುರ ಅಂದ್ರೆ ನಮ್ಮ ರೋಣ ನಗರದ ಒಂದು ವಾರ್ಡ್ ಅದು. ಮತ್ತು ಆ ಮನೆತನ ಇಂಥ ಮನೆತನ ಇತ್ತಂದ್ರೆ ಏನಿವತ್ತು ನಮ್ಮ ಗುರುಬಸವನ ಮನೆತನದಲ್ಲಿ ಅನೇಕ ಶರಣರು ಇವತ್ತು ಆಗಿ ಹೋಗ್ಯಾರ. ಉದಾಹರಣೆಗಾಗಿ ಇವತ್ತು ತಾವೆಲ್ಲ ಕೇಳಿರ್ಬೋದು, ಈ ನಮ್ಮ ಈ ಹಾಸನ ಹತ್ರ ಕೋಟಿ ಮಠದ ಮೊದಲಿನ ಪೀಠಾಧಿಪತಿಗಳು ಎದೇ ಮನೆತನದವರು ಇವತ್ತು ಪೀಠಾಧಿಪತಿಗಳು ಆಗಿದ್ದಂದ್ರೆ ಭಾಳ ವಿಶೇಷ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನನಗೆ ಭಾಳ ಆತ್ಮವಿಶ್ವಾಸ ಇದೆ. ನಾನು ಯಾಕಂದ್ರೆ ಈಗ ಅನೇಕಲ 8-10 ದಿನಕ್ಕೆ ಕೂಡ ನಾನು ಅವ್ರ ಜೊತೆ ಸಂಪರ್ಕದಲ್ಲಿರ್ತೇನೆ. ನಿನ್ನೆ ಜೊತೆನೂ ಅವ್ರ ಜೊತೆ ಮಾತಾಡಿದ್ದೇನೆ ನಾನು. ನನಗೆ ಭಾಳ ವಿಶ್ವಾಸ ಇದೆ. ಅವರಿಂದ ಈ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳಿಂದ ಇವತ್ತು ಈ ನಾಡಿಗೆ ಒಳ್ಳೆಯದಾಗುತ್ತೆ, ಒಳ್ಳೆಯ ಸಮಾಜವನ್ನು ಸುಧಾರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಕೊಂಡು ಇನ್ನೊಮ್ಮೆ ನಮಗೆ ಭಾಳ ಸಂತೋಷ ಆಗೈತಿ. ನಾಳೆ ಕೂಡ ಸನ್ಮಾನ್ಯ ನಮ್ಮ ಶಾಸಕರು, ಯಾಕಂದ್ರೆ ತಮಗೂ ಗುರ್ತೈತಿ
ಸನ್ಮಾನ್ಯ ಶಾಸಕರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅನೇಕ ವರ್ಷಗಳಿಂದ ಇಂಥ ಕಾರ್ಯಕ್ರಮಗಳೇ ಭಾಳ ಒತ್ತು ಕೊಡ್ತಾರೆ. ಬೆಳಿಬೇಕು, ನಮ್ಮಲ್ಲಿ ಪರಂಪರೆ ಬೆಳಿಬೇಕು, ಧರ್ಮ ಬೆಳಿಬೇಕು, ಆರೋಗ್ಯ ಬೆಳಿಬೇಕು. ಅದಕ್ಕೆ ನಾಳಿನ ದಿವಸ ನಾವೆಲ್ಲ ಕೂಡಿ ಸನ್ಮಾನ್ಯರ ಒಂದು ಅಧ್ಯಕ್ಷತೆಯಲ್ಲಿ ಸ್ವಾಮಿಗಳು ಒಂದು ಪುರಪ್ರವೇಶ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ. ಅದನ್ನು ನಾವೆಲ್ಲರೂ ಭಾಳ ಸಂತೋಷದಿಂದ ಮಾಡಿಕೊಂಡು ಅವ್ರಿಗೆ ಬೀಳ್ಕೊಟ್ಟು ಮುಂದಿನ ಕಾರ್ಯಕ್ರಮ ಮಾಡಿಕೊಡ್ತೀವಿ. ಈಗ ತಾವು ಮಾತನಾಡ್ತಿರ್ಬೇಕಾದ ಸಂದರ್ಭದಲ್ಲಿ ಹೇಳಿದ್ರಿ, ಈ ಸ್ವಾಮಿಗಳಿಗೆ ಮಠಾಧಿಪತಿಗಳಾದಂಥವರಿಗೆ ಆಧ್ಯಾತ್ಮದ ಮೂಲಕ ಧರ್ಮ ಪ್ರಸಾರ ಮತ್ತು ಧರ್ಮ ಪ್ರಚಾರವನ್ನು ಮಾಡಿದರೆ, ಮನಸ್ಸನ್ನು ತಿಳಿಗೊಳಿಸಿದರೆ ಅಷ್ಟೇ ಮುಖ್ಯವಾಗಿರುವಂಥದ್ದು ಆರೋಗ್ಯ ಅಂತ ಹೇಳಿದ್ರಿ. ಖಂಡಿತವೇ ಕೂಡ ಅವರೊಬ್ಬ ಸ್ನಾತಕೋತ್ತರ ಪದವೀಧರರಾಗಿ ಆರೋಗ್ಯ ದಾಸೋಹವನ್ನು ಮಾಡಲೇಬೇಕು. ಅಂಥ ಸಂದರ್ಭಗಳಲ್ಲಿ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ, ಅದರಲ್ಲೂ ಕೂಡ ವಿಶೇಷವಾಗಿ ತಮ್ಮ ಮಹಾವಿದ್ಯಾಲಯ ಅವರು ನಾಡಿಗೆ ಆರೋಗ್ಯ ದಾಸೋಹವನ್ನು ಮಾಡಲಿಕ್ಕೆ ಮುಂದಾದರೆ ತಾವು ಅವ್ರ ಜೊತೆಗೆ ಹೇಗಿರ್ತೀರಿ? ಅವರು ಆರೋಗ್ಯ ಧಾಮ, ಆರೋಗ್ಯ ವಿಚಾರಕ್ಕೆ ನಿಜವಾಗ್ಲೂ ಅವರು ಮುಂದೆ ಹೋಗ್ತಾರೆ. ನಾನು ಅವ್ರ ಮಟ್ಟಕ್ಕೆ ಭೇಟಿ ಕೊಟ್ಟಾಗ ಈಗಾಗಲೇ ಅಲ್ಲಿ ಅನೇಕ ನಮ್ಮ ಆಯುರ್ವೇದದ ಗಿಡಮೂಲಿಗಳನ್ನು ಕೂಡ ಅಲ್ಲಿ ಹಚ್ಚಿದ್ದಾರೆ. ಅವರೇನು ಹಿಂದಿನ ಪರಂಪರೆ ಗುರುಗಳು. ಅದರಲ್ಲಿ ವಿಶೇಷವಾಗಿ ನಮ್ಮ ಕಾಲೇಜಿನ ಅಧ್ಯಕ್ಷರಾಗಲಿ, ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆಗಲಿ, ಅವ್ರು ಯಾವುದೇ ಒಂದು ಆಯುರ್ವೇದದ ಬಗ್ಗೆ ಏನಾದರೂ ಇವತ್ತು ಡಿಸ್ಕವರಿ ಮಾಡಬೇಕು, ಏನಾದರೂ ಕಂಡುಹಿಡಿಬೇಕು, ಏನಾದರೂ ಔಷಧ ತಯಾರು ಮಾಡಿ ನಾವು ರೋಗಿಗೆ ಕೊಡಬೇಕು ಅನ್ನೋ ವಿಚಾರ ಇದ್ದರೆ ಖಂಡಿತವಾಗಿಯೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು, ಪ್ರಿನ್ಸಿಪಾಲರು, ನಾವು ಆಡಳಿತ ಮಂಡಳಿ ಸಂಪೂರ್ಣ ಅವರಿಗೆ ನಾವು ಬೆಂಬಲ ಕೊಡ್ತೀವಿ. ಇದಿಷ್ಟು ಎಸ್ ಪಾಟೀಲ್ ಸಾಹೇಬರು ಹಾಗೂ ಜಿ ಎಸ್ ಪಾಟೀಲ್. ಯಾಕಂದರೆ ಈ ಮನೆತನ ಅಂತ ಹೇಳಿದ್ರೆ ಧಾರ್ಮಿಕ ಸದ್ಭಾವ ಸದ್ನಡತೆಗೆ ಹೆಸರಾಗಿರುವಂಥ ಮನೆತನ ಅಂತ ಹೇಳಿದರೆ ರೋಣದ ಈ ಜಿ ಎಸ್ ಪಾಟೀಲರ ಮನೆತನ ಅಂತ ಹೇಳಲಿಕ್ಕಾಗತ್ತೆ. ಯಾವಾಗಲೂ ಕೂಡ ಧರ್ಮದಲ್ಲಿ ನಿರಂತರವಾಗಿ ಅವರು ಇರ್ತಾರೆ, ಈಗಲೂ ಕೂಡ ಮುಂದೆ ಕೂಡ ಇರ್ತೀವಿ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಕೇವಲ ವಿದ್ಯಾರ್ಥಿಯಾಗಿದ್ದಾಗ ಇಲ್ಲಿ ನಾವು ಅವರ ಅಧ್ಯಯನ, ಆಲಾಪನ, ಆಸ್ವಾದನಕ್ಕೆ ನಾವು ಜೊತೆಯಾಗಿದ್ವಿ. ಬರುವಂಥ ದಿನಮಾನದಲ್ಲಿ ಆರೋಗ್ಯ ದಾಸೋಹವನ್ನು ಮಾಡಲಿಕ್ಕೆ ಅವರು ಮುಂದಾದರೆ ಅವಾಗಲೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆ ಶ್ರೀಗಳೊಂದಿಗೆ ಇರುತ್ತೆ ಅನ್ನುವಂತಹ ಮಾತನ್ನು ಇಬ್ಬರು ಸಹೋದರರು ಕೂಡ ಆಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತುಳಸಿ ಜೊತೆ ಆನಂದ್ ಸ್ವಾಮಿ ವಿರಕ್ತ ಮಠ, ರೈಸ್ ಆಫ್ ನ್ಯೂಸ್, ಗದಗ್.